ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಮಹಾವತಾರ್ ಬಾಬಾಜಿ, ಪತ್ರಿಜಿ, ತಂದೆ ತಾಯಿ ಹಾಗೂ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ನನ್ನ ಆಧ್ಯಾತ್ಮಿಕ ಗುರುಗಳಾದಂತಹ ರಂಗನಾಥ ಗುರುಜಿ ಹಾಗೂ ನಾಗರಾಜ್ ಗುರುಜಿಗಳನ್ನು ಕೂಡ ನಾನು ಈ ಸಮಯದಲ್ಲಿ ಸ್ಮರಿಸುತ್ತಾ, ಈ ದಿನದ ವಿಷಯ ಮೇಡಮ್ ಹೇಳಿದಂಗೆ ಬದುಕು ಬದಲಿಸಬಹುದು ಅಂತ. ನಮ್ಮೆಲ್ರಿಗೂ ಒಂದು ಇದಿದೆ, ಬದುಕು ಬಂದ ಹಾಗೆ ಸ್ವೀಕರಿಸ್ಬೇಕು. ಹಣೆ ಬರಹ ಅವತ್ತ ಲಿಖಿತ ಏನಾಗಿದೆಯೋ ಅದೇ ನಾವು ಅನುಭವಿಸ್ಲೇಬೇಕು ಅನ್ನೋದು ಒಂದು ನಂಬಿಕೆ. ಆ ಪ್ರಕಾರ ಹೋಗೋದನ್ನ ನಾವು ಕಾಣ್ತಾ ಇದ್ವಿ. ಆದ್ರೆ ಈಗೀಗ ಈ ನಿಟ್ಟಿನಲ್ಲಿ ತುಂಬಾ ಸಂಶೋಧನೆಗಳಾಗಿದೆ. ಮನಸ್ಸಿನಂತೆ ಮಾದೇವ ಅನ್ನೋದಿರ್ಬೋದು, ಯದ್ಭಾವಂ ತದ್ಭವತಿ ಇರ್ಬೋದು. ಇವೆಲ್ಲ ಏನು ಅಂದ್ರೆ, ನಿಮ್ಮ ಮನಸ್ಸನ್ನ ನೀವು ಬದಲಿಸ್ತಾ ನಿಮ್ಮ ಬದುಕನ್ನು ಕೂಡ ಆ ರೀತಿ ಬದಲಿಸಬಹುದು ಅನ್ನೋದನ್ನ ನಮ್ಗೆ ನೇಮಿ ಚಂದ್ರ ಅವರು, ಪ್ರಸ್ತುತ ಇಂಜಿನಿಯರ್ ಆಗಿ ಈಗ ಇಂತಹ ಲೇಖನಗಳ ಮೂಲಕ, ಕಥೆಗಳ ಮೂಲಕ ಹೆಸರಾದಂತಹ ಈ ನೇಮಿಚಂದ್ರ ಅವರು ಬದುಕು ಬದಲಿಸಬಹುದು ಅಂತ ಹಲವಾರು ಲೇಖನಗಳನ್ನ ಉದಾಹರಣೆ ಸಹಿತ, ಯಶಸ್ವಿ ಉದಾಹರಣೆಗಳ ಸಹಿತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಬದುಕು ಬದಲಿಸಬಹುದು, ಅದರಲ್ಲಿ ಮೊದಲನೇ ಲೇಖದಲ್ಲಿ ಹೇಳ್ತಾರೆ, ಸಮಯವಿಲ್ಲವೇ ಹೇಳಿ ಅಂತ. ಪ್ರತಿಯೊಬ್ಬರದು ಇದೆ ಒಂದು ದೊಡ್ಡ ಕಂಪ್ಲೇಂಟು. ಏನು ಧ್ಯಾನ ಮಾಡಿ ಸಮಯ ಇಲ್ಲ, ಏನಾದ್ರೂ ಮಾಡಿ ನಮಗೆ ಸಮಯ ಇಲ್ಲ ಅಂತ ಹೇಳೋದು ಕಾಮನ್ ಆಗಿ ಹೋಗಿದೆ. ಆದ್ರೆ ಅವ್ರಿಲ್ಲಿ ನಮ್ಮನ್ ಪ್ರಶ್ನೆ ಮಾಡ್ತಾ ಇದ್ದಾರೆ, ಸಮಯ ಇಲ್ವಾ ಹೇಳಿ. ಕೊನೆಗೆ ನಮ್ಗೆ ಅನ್ಸಿರುತ್ತೆ, ಯಾರ್ದೋ ಒಂದು ಸಾವಿನ ಸುದ್ದಿನೋ ಯಾರ್ದೋ ಒಂದ್ ಕೇಳಿದಾಗ, ಹೌದಲ್ವಾ ಅವ್ರು ಬದುಕಿರೋ ತನಕಲ್ಲೂ ಹಾಗೆ ಹೇಳ್ತಾ ಇದ್ರು, ಇವತ್ತು ಅವ್ರಿಗೆ ಸಮಯ ಇತ್ತಲ್ವಾ. ಕೆಲವರು ನೋಡಿ ಹಾಸಿಗೆ ಮೇಲೆ ಮಲಗಿದ್ದಾಗ ಎಲ್ಲವನ್ನೂ ಬಿಟ್ಟಲ್ಲಿ ಹೋಗಿ ಮಲಗಿರ್ತಾರೆ. ಆಗ ನಮ್ಗೆ ಅನ್ಸುತ್ತೆ, ಇವರು ನಮ್ಮನ್ನೆಲ್ಲ ಇಡೀ ಪ್ರಪಂಚದ ಜನನ ಕೇಳ್ತಾ ಇದಾರಲ್ಲಿ, ಸಮಯವಿಲ್ಲವೇ ಹೇಳು, ನಿನ್ನ ಹೆಣ್ತನದೊಳಗೆ ನನ್ನ ಹೊಂಗನಸಗಳ ಬಿತ್ತಿ ಬೆಳೆಯುವುದಕ್ಕೆ. ಅಂದ್ರೆ ನಾವು ಮನಸ್ ಪಟ್ರೆ, ಪ್ರಯತ್ನ ಪಟ್ರೆ ಎಲ್ಲದಕ್ಕೂ ಸಮಯ ಅದಾಗೆ ಬರುತ್ತೆ ಅನ್ನೋದನ್ನ ಹೇಳ್ತಾ, ಅಂದ್ರೆ ನಮ್ಮ ಆಲೋಚನೆಯಂತೆ ನಾವು ಬದುಕಬೇಕು. ಅದಾಗ್ಲಿಲ್ಲ ಅಂದ್ರೆ ಕೊನೆಗೊಂದು ದಿನ ನಾವು ಬದುಕಿದಂತೆ ಆಲೋಚಿಸ್ಬೇಕಾಗುತ್ತೆ. ಅಂದ್ರೆ ತುಂಬಾ ನೆಗೆಟಿವ್ ಮಾತಾಡೋದನ್ನ ನೀವು ಗಮನಿಸಿ. ಯಾವಾಗ್ಲೂ ಇಲ್ಲ, ನನ್ನ ಹಣೆ ಬರ ಇಷ್ಟು, ನನ್ನ ಬದುಕೆ ಹೀಗೆ, ನರ್ಕ ಅಂತ ಹೋಗೋರ್ಗೆ ದೇವ್ರು ಅದನ್ನೇ ಕೊಡ್ತಾ ಕೊಡ್ತಾ ಹಾಗೆ ಹೋಗೋದನ್ನ, ತುಂಬಾ ಬಡತನವನ್ನ ಹೇಳ್ತಾ ಹೋಗ್ತಾರೆ. ತುಂಬಾ ಶ್ರೀಮಂತರು ಹೇಗ್ ಶ್ರೀಮಂತರಾಗ್ತಾರೆ ಅನ್ನೋದಕ್ಕೂ ಕೂಡ ಅವರು ಹೇಳ್ತಾ ಹೋಗ್ತಾರೆ. ಹಾಗೆ ಇವರು ಕೂಡ ಇಂಥ ಗಡಿಬಿಡಿಯ ಬದುಕಿನಿಂದ ಬಂದು ಕೊನೆಗೆ ಹೇಗೆ ಜೀವನ ಸಂಗಾತಿಯನ್ನ, ಒಂದು ಒಳ್ಳೆಯ ಸಂಸಾರ, ಮುದ್ದು ಮಕ್ಕಳನ್ನ ಪಡೆದ್ರು ಅನ್ನೋದನ್ನ ಒಂದು ಉದಾಹರಣೆಯ ಮೂಲಕ ಕೂಡ ಹೇಳ್ತಾ ಹೋಗ್ತಾರೆ. ಮತ್ತೆ ಮುಂದೆ ಬಂದಾಗ ನಿಮ್ಗೆಲ್ರಿಗೂ ಅನುಪಮ ನಿರಂಜನ ತುಂಬಾ ಚೆನ್ನಾಗ್ ಗೊತ್ತು. ಅವ್ರಿಗೆ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಗ ಹೋಗಿತ್ತು. ಆ ಗೊತ್ತಾದಂತ ಸಂದರ್ಭದಲ್ಲೂ ಕೂಡ ಅವರು ನಾನ್ ಸಾಯ್ತೀನಿ ಅಂತ ಕೊರಗದಾಗ್ಲಿ, ಹಾಸಿಗೆ ಮೇಲೆ ಸುಮ್ನೆ ಇರೋದಾಗ್ಲಿ ಮಾಡ್ಲೇ ಇಲ್ಲ. ಅವರು ಬರಿತಾ ಬರಿತಾ ಅವ್ರು ಹೇಳ್ತಾರೆ, ಸಾವು ಒಳಗೆ ಬರಲೇ ಎಂದಾಗ ಸ್ವಲ್ಪ ತಾಳು, ಕೆಲಸವಿದೆ ಎಂದೇ ಅಂತ ಹೇಳಿ ಅವ್ರ ಪಾಡಿಗೆ ಅವ್ರು ಬರಿತಾ ಹೋಗ್ತಾರೆ. ಹಾಗೆ ಬರಿತಾ ಹೋದಾಗ ಒಂದು 15 ವರ್ಷ ಅಲ್ಲಿ ಬದುಕ್ತಾರೆ ಅವರು. ಕಿಮೋಥೆರಪಿ, ರೇಡಿಯೋಥೆರಪಿ, ಅನೇಕ ಚಿಕಿತ್ಸೆಗಳ ಮೂಲಕ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅಂತಹ ಉದಾಹರಣೆಗಳನ್ನ ಕೂಡ ಹೇಳ್ತಾರೆ. ಹಾಗೆ ಕುಸುಮ ಅವರು ಕೂಡ ಕರಳಿನಲ್ಲಿ 5-6 ಗೆಡ್ಡೆಗಳಾಗಿ ಅದು ಕ್ಯಾನ್ಸರ್ಗೆ ತಿರುಗಿರುತ್ತೆ. ಅವರು ಕೂಡ ಬದುಕನ್ನ ಹೇಗೆ ಗೆಲ್ತಾರೆ. ಆಗ ಹೇಳ್ತಾರೆ ಇವರು, ನಾಳೆ ಎಂಬುದು ನನಗಿಲ್ಲ, ಇವತ್ತೇನಿದ್ರು ಇವತ್ತೇನಿದೆ. ಹಾಗೆ ಅನುಪಮ ಅವರು ಕೂಡ ಬರೀತಾರೆ, ಕುಸುಮ ಅವರು ಕೂಡ ಬರ್ತಾರೆ. ಹಾಗಾದ್ರೆ ನಾಳೆ ಎಂಬುದು ನಮಗಿದೆಯೇ ಅನ್ನೋದು ಇಲ್ಲಿ ಪ್ರಶ್ನೆ. ನೋಡಿ, ಅವ್ರಿಗೆ ಅವ್ರು ಇಲ್ಲ ಅಂತ ಬದುಕಿದ್ರು. ಅಬ್ದುಲ್ ಕಲಾಂ ಆಗಿರ್ಬೋದು, ವಿವೇಕಾನಂದರಾಗಿರ್ಬೋದು, ರಾಮಕೃಷ್ಣ ಪರಮಹಂಸ, ಇವ್ರಿಗೆಲ್ರು ಇವತ್ತು ಬದುಕ್ತಾ ಇರೋಣ, ಇವತ್ತು ಏನಿದೆ ಕೆಲಸ ಮಾಡೋಣ ಅಂತ ಹೋದ್ರು. ಅವ್ರು ಆದ್ರೆ ಈಗ ನಾವು ಕೇಳ್ಕೋಬೇಕು, ನಾಳೆ ಅಂತ ಇದೆಯಾ, ನಮಗೆ ಗ್ಯಾರಂಟಿನ ಅದು ಅಂತ ಪ್ರಶ್ನೆಯನ್ನ ಮಾಡ್ಬೇಕು. ಹಾಗೆ ಸಾವಿನ ಭಯದಲ್ಲಿ ಅಂತವ್ರು ಯಾರು ಬದುಕನ್ನ ಬಿಟ್ಟವ್ರಲ್ಲ. ಹಾಗೆ ಅಂದ್ರೆ ಈ ಭಯ ಇಲ್ದ ಹೋದ್ರೆ, ಬದುಕು ಬಂದಾಗೆ ಸ್ವೀಕರಿಸ್ತಾ ಹೋದ್ರೆ ಹೇಗಾಗುತ್ತೆ ಅನ್ನೋದನ್ನು ಕೂಡ ಅವ್ರು ಹೇಳ್ತಾ ಹೋಗ್ತಾರೆ. ಹಾಗೆ ಸುಮ್ನೆ ಪ್ರೀತಿಸ್ತಾ ಹೋಗಿ, ಬದುಕನ್ನ ಪ್ರೀತಿಸಿ, ಜನರನ್ನ ಪ್ರೀತಿಸಿ, ಹೀಗೆ ಮಾಡ್ತಾ ಹೋಗಿ. ನಂಗೆ ಟೈಮೇ ಇಲ್ಲ ಅನ್ನೋದನ್ನ ನಾನು ನೀವು ಎಲ್ರು ಇವತ್ತಿಂದ ಹೇಳೋದ್ ಬೇಡ ಅನ್ನೋದನ್ನ ಹೇಳ್ತೀನಿ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಸಮಯವಿಲ್ವೇ ಹೇಳಿ. ಈಗ ನೀವು ಪ್ರಶ್ನೆ ಮಾಡ್ಕೊಳ್ಳಿ, ಸಮಯವಿಲ್ವಾ ನಿಮ್ಗೆ. ಹಾಗೇನೆ ನಮ್ಗೊಂದು ಮಗುವನ್ನ ಪ್ರೀತಿ ಮಾಡ್ಲಿಕ್ಕೆ ಸಮಯ ಇಲ್ವಾ, ಒಂದು ಪುಸ್ತಕವನ್ನ ಓದ್ಲಿಕ್ಕೆ ಸಮಯವಿಲ್ವಾ, ಧ್ಯಾನ ಮಾಡ್ಲಿಕ್ಕೆ ಸಮಯ ಇಲ್ವಾ, ಹೀಗೆ ಮನೆ ಸಂಸಾರದ ಜೊತೆ ಕೆಲಸವನ್ನ ಮಾಡ್ಲಿಕ್ಕೆ ಸಮಯ ಇಲ್ವಾ, ಹೀಗೆ ಹೇಳಿ. ಆಗ ನಾವ್ ಹೇಗೆ ಮಾಡ್ತಾ ಹೋಗ್ಬೋದು ಅನ್ನೋದನ್ನ ಈ ಲೇಖನದಲ್ಲಿ ಹೇಳ್ತಾ ಹೋಗ್ತಾರೆ. ಮತ್ತೆ 2ನೇ ಲೇಖನದಲ್ಲಿ ಅವರು ಕನಸು ಕಾಣುವ ಬನ್ನಿ.
ಮನುಷ್ಯ ಕನಸು ಕಾಣ್ತಾ ಹೋಗ್ಬೇಕು. ಅದ್ಗೇನ್ ಆಗುತ್ತೋ ಬಿಡುತ್ತೋ ಬಿಟ್ಟಾಕಿ, ನಾವು ಮುಂದೆ ಒಳ್ಳೇದಾಗುತ್ತೇನೋ ಕನಸನ್ನ ಕಾಣೋಣ. ಅದನ್ನೇ ಅಪರ್ಮಿಷನ್ ಅಂತ ಅಂತೀರಾ, ಸಕಾರಾತ್ಮಕ ಚಿಂತನೆ ಅಂತೀರಾ. ನಿಮ್ಮ ನಿಮ್ಮ ಭಾವಕ್ಕೆ ಹೇಗೆ ಬೇಕು ಅದನ್ನ ಒಳ್ಳೆ ರೀತಿ ತಗೊಳ್ತಾ ಹೋಗಿ. ಹಣವಿಲ್ಲದವರು ಬಡವರಲ್ಲ, ನಿಜವಾಗ್ಲು ಕನಸಿಲ್ಲದವರು ಬಡವರು. ಅಬ್ದುಲ್ ಕಲಾಂ ಇದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ನೀವು ಕನಸನ್ನ ಕಾಣ್ತಾ ಹೋಗಿ, ನಮ್ಮ ಮಕ್ಕಳಿಗೆ ಕನಸು ಕಾಣೋದನ್ನ ಹೇಳ್ಕೊಡಿ. ಅವ್ರು ಅವತ್ತಿನ ಕಾಲದಲ್ಲಿ ಕೈಲಿ ಪೇಪರ್ ಹಾಕ್ಬೇಕಾದ್ರೂ ಕೂಡ ಆ ಸಮುದ್ರದ ದಂಡೆ ಮೇಲೆ ಕನಸು ಕಾಣ್ತಾ ಇದ್ರಂತೆ. ಆ ವಿಮಾನ ಅಂದ ಮೇಲೆ ನಾನು ಹೋಗೋದಲ್ಲ, ಆ ವಿಮಾನ ತಯಾರಿಸ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ ಅಂತ. ಎಂತೆಂತ ಅದ್ಭುತ ಕೆಲಸ ಮಾಡಿ ಹೋದ್ರಲ್ವ ಅವರು. ಅದರಿಂದ ನಾವು ಕನಸು ಕಾಣೋಣ, ನಮ್ಮ ಮಕ್ಕಳಿಗೂ ಕನಸು ಕಾಣೋದನ್ನ ಹೇಳ್ಕೊಡೋಣ. ಕನಸಿನ ಪಟ್ಟಿನ ಹೊಸದಾಗಿ ಮಾಡ್ತಾ ಹೋಗೋಣ. ಇವತ್ತಿದ್ದು ನಾಳೆ ಇರೋದ್ ಬೇಡ. ಈಗ ನೋಡಿ, ಚಿಕ್ಕದ್ರಲ್ಲಿ ನಮ್ಗೆ ಏನೇನೋ ಕನ್ಸಿತ್ತು. ವಿಮಾನದಲ್ಲಿ ಹೋಗ್ಬೇಕು ಅನ್ನೋದಿರ್ಬೋದು, ಬಂಗ್ಲೆ ಕಟ್ಟೋದು, ಚಿಕ್ಕ ಚಿಕ್ಕ ಚಾಕ್ಲೇಟ್ ಬೇಕು, ಒಂದ್ ಸ್ವಲ್ಪ ದುಡ್ಡು ಇರ್ಬೇಕು, ಇಂತೂ ಕನ್ಸಿದ್ದು. ದೊಡ್ಡವರಾಗ್ತಾ ಆಗ್ತಾ ಈಗ ದೇಶ ವಿದೇಶ ಸುತ್ತದಿರ್ಬೋದು, ಒಳ್ಳೆಯ ಈಗ ಧ್ಯಾನಿಗಳಾಗೋದಿರ್ಬೋದು, ಆಧ್ಯಾತ್ಮಿಕಕ್ಕೆ ಜನರನ್ನ ಕರ್ಕೊಂಡ್ ಬರೋದಿರ್ಬೋದು, ಹೀಗೆ ಪಟ್ಟಿ ಬೆಳೀತಾ ಹೋಗುತ್ತೆ. ಆಗ ನಾವು ಅದರ ಬೆನ್ನತ್ತಿ ಹೋಗ್ತೀವಲ್ಲ, ಆ ಬದುಕು ಹಾಗೆ ಆಗುತ್ತೆ ಅನ್ನೋದನ್ನ ಅವ್ರು ಹೇಳ್ಕೊಡ್ತಾರೆ. ಹಾಗೇನೆ ಈ ಲೇಖನದಲ್ಲಿ ಅವ್ರು ಹೇಳ್ತಾರೆ, ಸಾವೇ ಬರುವುದಿದ್ದರೆ ನಾಳೆ ಬಾ. ಈ ನಾಳೆ ಬಾ ಅನ್ನೋದನ್ನ ನಾವು ಕೂಡ ಕೋವಿಡ್ ಟೈಮಲ್ಲಿ ಮತ್ತೆ ಇನ್ನು ಹಿಂದೆ ಕೂಡ ಎಲ್ಲರ ಮನೆ ಬಾಗ್ಲ ಮೇಲೆ ನಾಳೆ ಬಾ ಅನ್ನೋದನ್ನ ಬರೀತಾ ಇದ್ರು. ಅಂದ್ರೆ ಕೆಟ್ಟದ್ದು ಏನಿದ್ರು ಬರೋದವರು ನಾಳೆ ಬರ್ಲಿ, ನಾಳೆ ಅನ್ನೋದು ನಮ್ಮ ಬದುಕಲ್ಲಿ ಬರೋದೇ ಇಲ್ಲ. ನೀವು ಯೋಚನೆ ಮಾಡಿ, ಅದು ಯಾವತ್ತು ಯಾರ ಬದುಕಿನಲ್ಲೂ ನಾಳೆ ಬರಲ್ಲ. ಏನಿದ್ರು ಇವತ್ತು ಮಾತ್ರ ಇರೋದು. ಅದಕ್ಕೆ ಇಲ್ಲಿ ಬದುಕಿದವ್ರು ಎಲ್ರು ಕೂಡ ಸಾವೇ ನೀನ್ ಬರೋದೇ ಬೇಕಾ, ನನ್ ಬದುಕಲ್ಲಿ ನೀನ್ ಬರ್ಲೇಬೇಕು ಅಂತಿದ್ಯಾ, ಹಾಗಿದ್ರೆ ಬಾ ನಾಳೆ ಅಂತ ಹೇಳ್ತಾ ಹೋಗ್ತಾರೆ. ಅಂತ ಲೇಖನವನ್ನ ಅವರು ನಮ್ಗೆ ಇಲ್ಲಿ ಪರಿಚಯವನ್ನ ಮಾಡ್ಕೊಡ್ತಾ ಹೋಗ್ತಾರೆ. ಆ ಲೇಖನದಲ್ಲಿ ಮೊದ್ಲಿಗೆ ಅವರು ಅನುಪಮ ನಿರಂಜನ್ ಅವರು ಹೇಗೆ ಸ್ವಲ್ಪ ತಾಳು ಕೆಲಸವಿದೆ ಅಂತ ಹೇಳಿ ಸಾವನ್ನೇ 13 ವರ್ಷ ಕಾಯಿಸ್ತಾರೆ. ನಿಮ್ಮೆಲ್ರಿಗೂ ಗೊತ್ತಿದ್ದಂಗೆ ಕ್ಯಾನ್ಸರ್ ಕಾಯಿಲೆ ಬತ್ತು ಅಂದ್ರೆ ಆ ಕಾಯಿಲೆಯ ತೀವ್ರತೆಯಿಂದ ಸಾಯೋದ್ಕಿಂತ ಹೆಚ್ಚು ಜನ ಆ ಮನೋರೋಗದಿಂದ, ಭಯದಿಂದ, ಆ ಕಾನ್ಸೆಪ್ಟ್ ಅವ್ರಿಗೆ ಅದು ಹೀಗಾಗ್ತಾ ಇದೆ, ಈಗ ಈ ಸ್ಟೇಜಿಗೆ ಬಂದಿದೆ, 3rd 4th ಮುಗೀತು ಕತೆ, ಅದು ಮುಗೀತೋ ಬಿಡುತ್ತೋ ಇವರೇ ಮುಗಿಸ್ತಾರೆ ಕತೆನ. ಅದರಿಂದ ಇವ್ರು ಹೇಗೆ ಬದುಕಿದ್ರು ಅನುಪಮ ನಿರಂಜನ ಅನ್ನೋದನ್ನ ತುಂಬಾ ಚೆನ್ನಾಗಿ ಪುಸ್ತಕದಲ್ಲಿ ಹೇಳ್ಕೊಡ್ತಾ ಹೋಗ್ತಾರೆ. ಕುಸುಮ ಕೂಡ ಹಾಗೆ ಬದುಕಿ, ಕುಸುಮ ಅವ್ರಿಗೆ ಕ್ಯಾನ್ಸರ್ ಗೆಡ್ಡೆ ಇದೆ ಅಂತ ಗೊತ್ತಾದ್ರು ಅವ್ರ ಪಾಡಿಗೆ ಅವ್ರು ಬರೀತಾ ಹೋದ್ರು, ಯಾವ ಆಸ್ಪತ್ರೆಗೆ ಹೋಗ್ಲಿಲ್ಲ. ಹಾಗಂತ ಅವ್ರಿಗೇನ್ ಕ್ಯಾನ್ಸರ್ ಇರ್ಲಿಲ್ಲ ಅಂತಲ್ಲ, ಅದು ಇತ್ತು. ಆದ್ರೂ ಈ ಬದುಕಲ್ಲಿ ಸಮಸ್ಯೆಗಳು ನಮ್ಮ ಜೀವನದ ಸಂಗಾತಿಗಳಾಗಿರ್ತವೆ. ಆದ್ರೆ ನಾವು ಅವುಗಳನ್ನ ಶತ್ರುಗಳ ತರ ಅದನ್ನೇ ಪದೇ 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 ಹೇಳ್ತಾ ಹೇಳ್ತಾ ಹೋಗ್ದಾನೆ ಹೇಗ್ ಹೋಗ್ಬೇಕು ಅನ್ನೋದಕ್ಕೆ ಸಾಕ್ಷಿಯಾಗಿ ಇವರಿಬ್ರು ನಮ್ಮ ಮುಂದೆ ಬರ್ತಾರೆ. ಇವರಿಬ್ಬರ ನಂತರ ಮಾಯಾ ತಿವಾರಿ ಎನ್ನೋರು ನಮಗೆ ಇನ್ನೂ ಅದ್ಭುತವಾದ ಉದಾಹರಣೆಯಾಗಿ ಕಾಣಿಸ್ತಾರೆ. 1970ರ ದಶಕದಲ್ಲಿ ನಾವು ನೀವು ಕೇಳಿರ್ತಕ್ಕಂಥ ಟಾಪ್ ಅಮೇರಿಕನ್ ಫ್ಯಾಷನ್ ಡಿಸೈನರ್ ಆಗಿದ್ರು ಇವರು. 23ನೇ ವಯಸ್ಸಿಗೆ ಇವರು ಅಂತಹ ಒಂದು ಯಶಸ್ಸಿನ ಉತ್ತುಂಗದಲ್ಲಿದ್ದಾಗ್ಲೇ ಇವ್ರಿಗೆ ಕ್ಯಾನ್ಸರ್ ಇರೋದು ಗೊತ್ತಾಗೋಗುತ್ತೆ. ಇವ್ರಿಗೆ 12 ಬಾರಿ ಶಸ್ತ್ರಚಿಕಿತ್ಸೆ ಆಗುತ್ತೆ. ಕೊನೆಗೆ ಎಲ್ಲ ಮುಗಿದ್ಮೇಲೆ ಡಾಕ್ಟರ್ ಹೇಳ್ತಾರೆ, ನಿಮ್ಗಿರೋದು 2 ತಿಂಗಳು ಅಂತ. ಡಾಕ್ಟರ್ ಪ್ರಕಾರ ಅದು 2 ತಿಂಗಳು, ಆದ್ರೆ ಮಾಯಾ ಅವ್ರ ಪ್ರಕಾರ ಏನ್ ಗೊತ್ತಾ, ಹೇಗೆ ಬದುಕ್ತಾರೆ. ಆದ್ರೆ ಮಾಯಾ ಈ ಲೇಖನ ಬರ್ದಾಗ್ಲೂ ಬದುಕಿದ್ದಾರೆ. ಅವ್ರಿಗೆ 58 ವರ್ಷ ಆದಾಗ. ಇದು ಹೇಗ್ ಸಾಧ್ಯ ಆಯ್ತು? ಇದು ನಿಮ್ಮೆಲ್ಲರ ಒಂದು ಪ್ರಶ್ನೆಯಾಗಿ ಕಾಣುತ್ತೆ. ಅವರು ಆ ಯಶಸ್ಸಿನ ದಾರಿನಲ್ಲಿ ಮುಂದೆ ಹೋದ್ಮೇಲೆ ತುಂಬಾ ಪುಸ್ತಕಗಳನ್ನ ಬರೀತಾರೆ. ಪಾತ್ ಟು ಪ್ರಾಕ್ಟೀಸ್ ಎಂಬ ಪುಸ್ತಕವನ್ನ ಅಲ್ಲಿ ಬರಿತಾ ಹೋಗ್ತಾರೆ. ಅವರು ಹೇಗೆ ಈ ಕಾಯಿಲೆಯಿಂದ ಹೊರ ಬಂದ್ರು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಆಗಲ್ಲೊಂದು ಪದವನ್ನ ಬಳಸ್ತಾರೆ ಅವರು, ಅಂತರಾಳದಿಂದ ಗುಣವಾಗುವ ಪ್ರಕ್ರಿಯೆ ಅಂತ. ಇದು ನೇಮಿಚಂದ್ರವ್ರಿಗೆ ಅರ್ಥ ಆಗಲ್ಲ. ಅದು ಅಂತರಂಗದಿಂದ ಗುಣ ಆಗೋದು ಅಂದ್ರೆ ಹೇಗೆ? ನಾವು ಈಗ ಧ್ಯಾನಕ್ಕೆ ಬಂದ್ಮೇಲೆ ಅನ್ಸುತ್ತೆ, ಒಳಗಿನಿಂದ ಬದಲಾಗಿ ಒಳಗಡೆ ಸ್ನಾನ ಮಾಡಿ ಮನಸ್ಸಿನ ಸ್ನಾನ ಮಾಡಿಸಿ ಅಂತ ಹೇಳ್ತಾ ಇರ್ತಾರೆ. ಇದು ಪ್ರಾರಂಭದಲ್ಲಿ ನನಗೂ ಅರ್ಥ ಆಗ್ತಿರ್ಲಿಲ್ಲ. ಶರೀರಕ್ಕೆ ಸ್ನಾನ ಓಕೆ, ಮನಸ್ಸಿಗೆ ಹೇಗೆ ಅಂತ ಅನ್ನಿಸ್ತಾ ಇತ್ತು. ಈಗ ನಿಮ್ಗೆಲ್ರಿಗೂ ಅರ್ಥ ಆಗಿದೆ. ಅದು ಇವ್ರಿಗೂ ಕೂಡ ಆ ಇನ್ನರ್ ಹೀಲಿಂಗ್ ಹೇಗಾಗುತ್ತೆ ಅನ್ನೋದು ಅಲ್ಲಿ, ಅಂದ್ರೆ ನಮ್ಮ ಒಳಗಡೆನೆ ನಮ್ಮಲ್ಲಿ ಅದ್ಭುತವಾದ ಶಕ್ತಿ ಇದೆ. ಇದು
ಪ್ರಯತ್ನಕ್ಕಿರ್ಬೋದು, ಕಾಯಿಲೆಗಳ ಗುಣವಾಗದಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಮನಸ್ಸನ್ನ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಈ ಮಾಯಾ ಉದಾಹರಣೆ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಆ ಲೇಖಕರು ಅವರನ್ನ ಭೇಟಿ ಕೂಡ ಆಗ್ತಾರೆ. ಆಗ ಜಗತ್ತೇಗೆ ನೋಯುತ್ತಿರುವ ಜಗತ್ತು ಗುಣವಾಗುವ ಬಗೆಯನ್ನ ಆ ಮಾಯಾ ಅವರಿಂದ ಅವರು ಇಂಟರ್ವ್ಯೂನಲ್ಲಿ ಕೇಳ್ಕೊಳ್ತಾ ಹೋಗ್ತಾರೆ. ಈಗ ಮಾಯಾ ಅವರ ಬಗ್ಗೆ ಬಂದ್ರೆ ನಾವು, ಇವರು ಗುಯಾನ ಎಂಬ ಊರಿನಲ್ಲಿ 1952ರಲ್ಲಿ ಹುಟ್ಟುತ್ತಾರೆ. 11 ಮಕ್ಕಳು ಇವ್ರ ಮನೆಯಲ್ಲಿ. ಅದ್ರಲ್ಲಿ ಭಾರತೀಯ ಮೂಲದ ಪಂಡಿತ್ ರಾಮ್ ಪ್ರಸಾದ್ ತಿವಾರಿ ಅನ್ನೋರ ಮಕ್ಕಳಾಗಿರ್ತಾರೆ. ಅದು ಒಂಥರ ಯುದ್ಧದ ಪ್ರಕ್ಷುಬ್ಧ ವಾತಾವರಣ ಇದ್ದಂತಹ ಒಂದು ಕಾಲ ಆಗಿರುತ್ತೆ. ಆಗ ತುಂಬಾ ಆ ಯಶಸ್ಸಿನಲ್ಲಿ ಉತ್ತುಂಗದಲ್ಲಿ ಇದ್ದಂತ ಕೆಲವು ದೇಶಗಳು ಇಂತಹ ಜನರನ್ನ ಸದೆ ಬಡಿಯೋದು, ಹೆಣ್ಣು ಮಕ್ಕಳನ್ನ ಲೈಂಗಿಕವಾಗಿ ಹಿಂಸೆ ಕೊಡ್ತಕ್ಕಂಥದ್ದು, ಅವರ ಎದುರುಗಡೆನೆ ಅವ್ರ ಮನೆಯವ್ರನ್ನ ಕೊಂದು ಹಾಕಂಥದ್ದು, ಅವ್ರ ಗಂಡನನ್ನ ಕಟ್ಟಿ ಹಾಕಿ ಹೆಂಡತಿಯನ್ನ ಲೈಂಗಿಕವಾಗಿ ಹಿಂಸೆ ಕೊಟ್ಟು ಸಾಯಿಸೋದು, ಇಂಥ ನೂರಾರು ಪ್ರಸಂಗಗಳನ್ನ ಅವ್ರು ಮಾಡ್ತಾ ಇರ್ತಾರೆ. ಅದರಿಂದ ರೋಸಿ ಹೋಗಿ ಇವರು ಬೇರೆ ದೇಶಕ್ಕೆ ಹೋದ್ರು ಅಲ್ಲೂ ಕೂಡ ಬಚಾವಾಗಲ್ಲ. ಆಗ ಇವರು ಇವರ ಸಂಸಾರವನ್ನ ಬಿಟ್ಟು ಸ್ವಲ್ಪ ಇವರು ಒಬ್ರೇ ನ್ಯೂಯಾರ್ಕಿಗೆ ಬರ್ತಾರೆ. ನ್ಯೂಯಾರ್ಕಿಗೆ ಬಂದು ಒಂದು ಬದುಕನ್ನ ಕಟ್ಕೊಂಡು ಈ ಫ್ಯಾಷನ್ ಡಿಸೈನರ್ ಅಲ್ಲಿಗೆ ಅವರು ಬರ್ತಾರೆ. ಆದ್ರೆ ಆದಾಗ್ಲೂ ಕೂಡ ಇವ್ರಿಗೆ ಇಡೀ ಸಂಸಾರ ಬಿಟ್ಟಿದ್ದಾರೆ, ಸಂಸಾರ ಏನಾಯ್ತು ಅನ್ನೋ ಅರಿವು ಇವ್ರಿಗಿಲ್ಲ. ಆದ್ರೆ ಯಶಸ್ಸು ಬಂದಿದೆ, ಹಣ ಇದೆ, ಎಲ್ಲ ಇದೆ. ಆದ್ರೆ ಇವರಿಗೆ ಕೊನೆಗೆ ಮನಸ್ಸಲ್ಲಿ ಅದೊಂದು ದೊಡ್ಡ ಕಾಯಿಲೆ, ನನ್ನ ಅಪ್ಪ ಅಮ್ಮನ ಬಿಟ್ಟು ಬಂದಿದ್ದು ನಾನು ತಪ್ಪಲ್ವಾ, ನಾನು ಕೇವಲ ಸ್ವಾರ್ಥಿ ಆದೆ ಅಲ್ವಾ, ಅಷ್ಟೂ ಜನವನ್ನ ನಾನು ಬಿಟ್ಟು ಇಲ್ಲಿ ಬಂದನಲ್ಲ ಅನ್ನೋ ಒಂದು ಪರಿತಾಪ ಏನಾಗುತ್ತೆ, ಇವ್ರ ಕ್ಯಾನ್ಸರ್ ಕಾಯಿಲೆಗೆ ಕಾರಣ ಆಗುತ್ತೆ. ರಿಯಲಿ ಸ್ನೇಹಿತರೆ, ಇವತ್ತು ವೈದ್ಯಕೀಯವಾಗಿ ಸಂಶೋಧಕರು ಇದನ್ನ ಕಂಡಿಡ್ದಿದ್ದಾರೆ. ನಮ್ಮ ಮನಸ್ಸಿನ ಇಂತಹ ನೋವುಗಳೇ ಹೆಪ್ಪುಗಟ್ಟಿ ಇಂತಹ ಮಾರಕ ಕಾಯಿಲೆಗಳಿಗೆ ಕಾರಣ ಆಗ್ತಾ ಇದ್ದಾವೆ ಅಂತ. ಹಾಗೆ ಇವರು ಯಶಸ್ಸಿದೆ, ರೂಪ ಇದೆ, ಎಲ್ಲ ಇದೆ. ಇದ್ದಕ್ಕಿದ್ದಂಗೆ ಸ್ವಲ್ಪ ಹೆಜ್ಜೆ ತಾಳ ತಪ್ಪಲಿಕ್ಕೆ ಪ್ರಾರಂಭ ಆಗುತ್ತೆ. ಆಗ ಇವರು ಹೋಗಿ ವೈದ್ಯಕೀಯ ತಪಾಸಣೆಗೆ ಹೋದಾಗ ಇವರಿಗೆ ಗೊತ್ತಾಗೋಗುತ್ತೆ ಕ್ಯಾನ್ಸರ್ ಇದೆ ಅನ್ನೋದು. ಅದು ಕೇಳಿದಂತ ಪರಿಸ್ಥಿತಿ ಅನುಭವಿಸಿದಂತ ಕೆಲವರಿಗೆ ಗೊತ್ತಿರುತ್ತೆ, ಅದು ಯಾರ ಬದುಕಲ್ಲೂ ಬರೋದ್ ಬೇಡ. ಹಾಗೆ ಇವರು ಹೀಗೆ ನಿಮ್ಗೆಲ್ಲ ಅವರೆಲ್ಲ ಹೇಗೆ ಫ್ಯಾಷನ್ ಡಿಸೈನರ್ ಅಂದ್ರೆ ಪ್ರತಿ ಕ್ಷಣ ಹೇಗೆ ಅಲಂಕಾರದಲ್ಲೇ ಬದುಕನ್ನ ಮಾಡಿರ್ತಾರೆ, ಲಿಪ್ಸ್ಟಿಕ್, ಆಡಂಬರ, ಇದೆಲ್ಲ ಅದೆಲ್ಲವೂ ಕೂಡ ಆ ಯಶಸ್ಸಿನ ಅಮಲಿನಲ್ಲಿ ತನ್ನೊಳಗೆ ಬಿಚ್ಚಿಕೊಳ್ತಾ ಇದ್ದಂತ ಅನಾರೋಗ್ಯದ ಬೀಜಗಳ ಕಡೆ ಗಮನ ಕೊಡೋಕ್ಕೂ ಅವ್ರಿಗೆ ಪುರ್ಸೊತ್ತಿರ್ಲಿಲ್ಲ. ಯಶಸ್ಸು ಹಾಗಿತ್ತು ಅವ್ರಿಗೆ. ಹಾಗೆ ಮನಸ್ಸಲ್ಲಿ ನಿಶಕ್ತಿ, ಮನಸ್ಸು, ಶರೀರ ಎಲ್ಲ ಕೂಡ ಎಷ್ಟು ದಿನ ತಡಿಲಿಕ್ಕೆ ಸಾಧ್ಯ? ಅವರು ಆಗ ಹೊರಗಡೆ ಬರ್ಬೇಕಾಗತ್ತೆ. ಆದ್ರೂ ಮುಖವಾಡ ತೊಟ್ಟು ಕೆಲವು ಕಾಲ ಅವರು ಅಭಿನಯಿಸ್ಬೇಕಾಗುತ್ತೆ. ನಿಜವಾಗ್ಲೂ ನಾವೇ ಪ್ರಶ್ನೆ ಮಾಡ್ಕೋಬೇಕು, ನಾವ್ ಎಷ್ಟು ನಿಜವಾದ ಮುಖವನ್ನ ತೋರಿಸ್ತಾ ಇದೀವಿ ಅಂತ. ನನಗೂ ಅನ್ಸುತ್ತೆ ನಾವ್ ಎಷ್ಟು ತುಂಬಾ ಮುಖವಾಡವನ್ನ ಧರಿಸ್ಬೇಕಾಗುತ್ತೆ. ಬದುಕು, ಆರೋಗ್ಯ ಸಮಸ್ಯೆ ಇರ್ಬೋದು, ಮನಸ್ಸಿಗೆ ಕೆಲವೊಮ್ಮೆ ಇಷ್ಟ ಇರಲ್ಲ, ಆದ್ರೂ ನಾವು ಒಮ್ಮೊಮ್ಮೆ ಮುಖವಾಡ ಹಾಕೇ ಬದುಕ್ತಿವಿ. ಇವಳು ಕೂಡ ಹಾಗೆ ಮುಖವಾಡ ತೊಟ್ಟು ಜನರ ಪಾರ್ಟಿಗೆಲ್ಲ ಹೋಗ್ಬೇಕಾಗುತ್ತೆ ಪ್ರಾರಂಭದಲ್ಲಿ. ಹಾಗೇನೆ ಪ್ರಾರಂಭದಲ್ಲಿ ಅವ್ರಿಗೆ ಆಗ ನಿದ್ದೆ ಕೂಡ ಬರ್ತಾ ಇರ್ಲಿಲ್ಲ. ಕೆಟ್ಟ ಕೆಟ್ಟ ಕನಸುಗಳು ಇವ್ರಿಗೆ ಕಾಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಆಗ ಭೂತ ತನ್ನತ್ತ ಬೆನ್ನು ತಿರುಗಿಸಿದೆ ಅಂತ ಹೇಳಿ ಅಪ್ರಜ್ಞಪೂರ್ವಕವಾಗಿ ಅಂತರಾಳದ ಮೂಲೆಯಲ್ಲಿ ಅವಿತು ಅದು ಹಿಂಸಿಸುತ್ತೆ. ಇಡೀ ಕುಟುಂಬವನ್ನ ನಾನು ಅಂತಹ ಪರಿಸ್ಥಿತಿನಲ್ಲಿ ನಾನು ಬಿಟ್ಟು ಬಂದಲ್ಲ, ನಾನು ಒಬ್ಳು ಬದುಕಿ ಏನ್ ಸಾಧಿಸ್ತೆ ಅನ್ನೋ ನೋವು ಅವರನ್ನ ಕಾಡ್ಲಿಕ್ಕೆ ದೊಡ್ಡ ಅಪರಾಧಿ ಪ್ರಜ್ಞೆಯನ್ನ ಹೊತ್ತು ಬದುಕ್ತಾ ಇರ್ತಾರೆ. ಇದನ್ನೇ ಇವತ್ತಿನ ಡಾಕ್ಟರ್ಗಳು ಹೇಳ್ತಾ ಇರೋದು ಸೈಕೋಸೊಮ್ಯಾಟಿಕ್ ಕಾಯಿಲೆಗಳು ಅಂತ. ಪ್ರತಿ ಕಾಯಿಲೆಯ ಹಿಂದೆ ಕೂಡ ಮನಸ್ಸಿನಲ್ಲಿ ಗೊತ್ತಿಲ್ಲ ನಮಗೆ ಅದು ಏನಿದೆ ಅನ್ನೋದು ಅಂತ ಕಾಯಿಲೆಗಳು ಅಲ್ಲಿ ಇದಾವೆ. ಹಾಗೇನೆ ಮಾಯಾಗೆ ಕೂಡ ಮನಸ್ಸಿನ ಮಿರುಸು ಈ ಡಿಸೀಸ್ ಅನ್ನೋದು ರೋಗವಾಗಿ ರೂಪವನ್ನ ತಾಳ್ತು. ಆಗ ಅವ್ರಿಗೆ ಅರಿವಾಗ್ತಾ ಹೋಗ್ತು, ಏನೋ ಸರಿ ಇಲ್ಲ, ಏನ್ ಮಾಡ್ಬೇಕು ಅನ್ನೋದ ತಲೆ ಓಡ್ತಾ ಇಲ್ಲ.
ಒಂದ್ ರೀತಿ ಮಂಕು ಬಡ್ದಿರುತ್ತೆ, ದೇಹದಲ್ಲಿ ನಿಶಕ್ತಿ, ನಾಲ್ಗೆಗೆ ರುಚಿ, ಇದು ಯಾವುದು ಆಗ್ತಾ ಇಲ್ಲ. ಆಗ ಡಾಕ್ಟರ್ ಸಜೆಷನ್ಗೆ ಅವ್ರು ಹೋಗ್ಬೇಕಾಗುತ್ತೆ. ಆ ಗರ್ಭಕೋಶವನ್ನ ತೆಗೆದ್ರೆ ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ತೆಗಿತಾರೆ. ಆ ಕೊನೆಗೆ ತೆಗಿತಾ ತೆಗಿತಾ ಆಪರೇಷನ್ ಆಗ್ತಾ ಆಗ್ತಾ ಕೊನೆಗೆ ಒಬ್ರು ಡಾಕ್ಟರ್ ಹೇಳ್ತಾರೆ, ಇದು ಯಾರೋ ಒಬ್ರು ಡಾಕ್ಟ್ರು ಮಿಸ್ ಆಗಿ ಆಪರೇಷನ್ ಮಾಡ್ಬೇಕಾದ್ರೆ ಜಾರಿ ಕತ್ರಿ ಅಲ್ಲಿ ಬೀಳ್ದಿದೆ. ಅದೇನಾಗಿದೆ, ಅಲ್ಲಿದ್ದಂತ ಕ್ಯಾನ್ಸರ್ ಗೆಡ್ಡೆ ಇಡೀ ಶರೀರಕ್ಕೆ ಸ್ಪ್ರೆಡ್ ಆಗಿದ್ದೆ. ಐ ಆಮ್ ವೆರಿ ಸಾರಿ, ಏನ್ ಮಾಡ್ಲಿಕ್ಕಾಗಲ್ಲ, 2 ತಿಂಗಳು ನಿಮ್ಮ ಮುಂದೆ ಬದುಕಿದೆ ಅನ್ನ ವರದಿಯನ್ನ ಮುಂದೆ ಇಡ್ತಾರೆ ಅವರು. ಹೇಗಾಗ್ಬೇಡ ಮಾಯಾ ಅವರಿಗೆ. ಇಂಥ ವೈದ್ಯರಿಂದ ಆಗ್ತಕ್ಕಂಥ ಅಚಾತುರ್ಯಕ್ಕೂ ಕೂಡ ಎಷ್ಟೋ ಜನ ಬಲಿಯಾಗ್ತಾ ಇದ್ದಾರೆ. ಹಾಗೆ ಆದಾಗ ಇವ್ರಿಗೆ 2 ತಿಂಗಳೇ ನನಗೆ ಬದುಕಿದೆ ಅಂದ್ರೆ, ನಾನು ಈ ಹಾಸಿಗೆ ಮೇಲೆ, ಈ ಥೆರಪಿ ಮೇಲೆ, ಈ ಕಟ್ಟಾಕಿದ ಬದುಕನ್ನ ನಾನು ಯಾಕೆ ಬದುಕಬೇಕು ಅಂತ ಹೇಳಿ ಇವರು ಹೊರಗಡೆ ಬಂದ್ಬಿಡ್ತಾರೆ. ಇವ್ರು ಹೇಳ್ತಾರೆ ಡಾಕ್ಟ್ರು, ನಿಮ್ಗೆ ಆದಷ್ಟು ಮಾರ್ಪಿನನ್ನ ಹೆಚ್ಚೆಚ್ಚು ಕೊಡ್ತೀವಿ, ನಿಮಗೆ ನೋವು ಗೊತ್ತಿಲ್ಲದ ಸಾವನ್ನ ಕೊಡ್ತೀವಿ ಅಂತ. ಇವರು ಅದಕ್ಕೆ ಒಪ್ಗಳ್ದನೆ ಇವರು ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಈ ರಣವೈದ್ಯ ಇಲ್ದೆ ಏಕಾಂತದಲ್ಲಿ ಅಂತರಂಗದ ಆಳಕ್ಕಿಳಿದು ಧ್ಯಾನ, ಯೋಗ, ಇಂತಹ ಆಧ್ಯಾತ್ಮಿಕತೆಗೆ ಇವರು ಬಂದ್ಬಿಡ್ತಾರೆ. ಆ ಮೌಂಟ್ ಬೆಟ್ಟಗಳ ಹಿಮಶಿಖರದ ನಡುವೆ ಒಬ್ಬ ಅವರ ಆತ್ಮೀಯ ಗೆಳತಿ ಇರ್ತಾರೆ. ಆ ಗೆಳತಿ ಆ ಸ್ಕೀ ಕ್ಯಾಬಿನ್ಗೆ ಅವರು ಮಾನಸಿಕವಾಗಿ ಅಲ್ಲೇ ಹೋಗ್ತಾರೆ. ನಾನು ಈ ಆಸ್ಪತ್ರೆಯಲ್ಲಿ ಸಾವನ್ನ ಬರ್ಮಾಡ್ಕೊಳ್ಳೋದ್ಕಿಂತ ಆ ಸುಂದರ ಪರಿಸರದಲ್ಲಿ ಪ್ರಕೃತಿಯ ಹತ್ರ ಹೋಗಿ ಸಾವನ್ನ ಬರ್ಮಾಡ್ಕೊಳ್ಳಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಹೋಗ್ತಾರೆ. ತುಂಬಾ ಚಳಿ ವಾತಾವರಣ ಅಲ್ಲಿ, ತುಂಬಾ ಶಾಂತವಾದ ವಾತಾವರಣ ಆಗಿರುತ್ತೆ. ಪರ್ವತಗಳು, ನೆಲ, ಮುಗಿಲು, ಆ ಪ್ರಕೃತಿ, ಆ ಹಾಲಿನ ಮಳೆಯನ್ನ ಗರೆದಂತಹ ಒಂದು ಹಿಮದ ಚಾದರ ಹೊದ್ದು ಮೌನವಾಗಿ ಮಲಗಿದಂತ ಅದ್ಭುತ ಪರಿಸರ ಇರುತ್ತೆ. ಆಕೆ ಪೂರ್ಣ ತಲ್ಲಿನ ಒಳಗೆ ಮರ್ತೋದ್ಲು, ನಾನು ಮಾಯಾ, ಫ್ಯಾಷನ್ ಡಿಸೈನರ್, ಯಶಸ್ವಿ, ಇಡೀ ಪ್ರಪಂಚ ನನ್ನನ್ನ ಗುರ್ತಿಸ್ತಾ, ಪ್ರೀತಿಸ್ತಾ, ಆರಾಧಿಸ್ತಕ್ಕಂತ ಇದೆಲ್ಲ ಮರ್ತೋಗಿದೆ. ಅವಳ ಕಾಯಿಲೆ ಮರ್ತೋಗಿದೆ, ಅವಳಿಗೆ ಏನಿಲ್ಲ. ಪೂರ್ಣವಾಗಿ ಈಗ ಅವರು ಅಲ್ಲಿ ಒಳ ಮನಸ್ಸಿನಲ್ಲಿ ಇಳಿದಿದ್ದಾರೆ, ಧ್ಯಾನದಲ್ಲಿ ತೊಳೆದಿದ್ದಾರೆ. ಅವ್ರಲ್ಲಿ ಹೋದ ನಂತರ ಮಾಡಿದ್ರು, ಅವ್ರ ಮನಸ್ಸಿನ ಎಲ್ಲವನ್ನ ಬಿಚ್ಚಿಟ್ಟು ಕೆಲವೊಮ್ಮೆ ಗಂಟ್ಲಿ ಕೂತು ಹತ್ರು ಮನಸ್ಸು ಬಿಚ್ಚಿ ಅಳ್ತಾರೆ. ನಮ್ಗೆ ರಿಯಲಿ ಇದನ್ನ ಸೈಕಾಲಜಿಸ್ಟ್ ನಮಗೂ ಹೇಳ್ತಾ ಇದ್ದಾರೆ, ನಿಮ್ ಮನ್ಸಲ್ಲಿ ಏನಾದ್ರು ನೋವಿದ್ಯಾ, ಅಳಬೇಕು ಅಂದಾಗ ಮನಸ್ಸು ಬಿಚ್ಚಿ ಅಳಿ, ಸಂತೋಷ ಆಯ್ತಾ ಮನಸ್ಸು ಬಿಚ್ಚಿ ನಗಿ ಅಂತ. ನಾವೆರಡನ್ನೂ ಮಾಡ್ತಾ ಇಲ್ಲ. ನಗಬೇಕು ಅನ್ಸಿದ್ರೆ ಅವ್ರೇನ್ ಅನ್ಕೊಳ್ತಾರೋ ಅಂತ ನಗಲ್ಲ. ಒಂದೊಂದ್ಸಲ ದುಃಖ ಒಳಗಡೆಯಿಂದ ಉಮ್ಮಳಿಸಿ ಬರ್ತಾ ಇರುತ್ತೆ, ಆಗ್ಲೂ ಅವ್ರೇನ್ ಅನ್ಕೊಳ್ತಾರೆ ಹತ್ರೆ, ಹಾಗೆ ಕಂಟ್ರೋಲ್ ಮಾಡ್ತೀವಿ. ಆ ಕಂಟ್ರೋಲ್ ಮಾಡ್ತೀವಲ್ಲ, ಅದು ನಿಜವಾಗ್ಲೂ ಕ್ರಮೇಣ ಅದು ಒಳಗಡೆ ನಕಾರಾತ್ಮಕವಾಗಿ ಅದು ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಅದರಿಂದ ಯಾವುದನ್ನು ಬಚ್ಚಿಡುವುದು ಬೇಡ. ಏನ್ ಬರುತ್ತೆ ಅದನ್ನ ತಗೊಂಡು ಮಕ್ಕಳಾಗ್ಬೇಕಷ್ಟೇ. ನಾವೀಗ ಮಕ್ಕಳು ನೋಡಿ, ಯಾರ ಗೆಸ್ಟ್ ಬರ್ಲಿ ಅವ್ ಹೆಂಗಿರ್ಬೇಕು ಹಾಗೆ ಇರ್ತವೆ. ನಾವೇ ಹೇಳುದು, ಅವ್ರು ಬಂದಿದ್ದಾರೆ, ನೀನ್ ಹೀಗೆ ಕೂತಿರು, ಕೈ ಕಟ್ಟಿ ಬಾಯಿ ಮುಚ್ಚಿ ಕೂತಿರು ಅಂತ ತಿದ್ದಿ ಮನ್ಸನ್ನ ಹಾಳು ಮಾಡ್ತೀವಿ. ಹಾಗೆ ಮಾಡ್ಬಾರ್ದು. ಅವ್ರ ಮನೇಲೂ ಮಕ್ಳಿರುತ್ತೆ, ಅವ್ರು ಏನು ಚಂದ್ರಲೋಕದಿಂದ ಇಳಿದ್ ಬಂದಿದಾರ, ಕಸ ಹರಡ್ಬೇಡ, ಮಕ್ಳು ಹಿಂಗೆ ನೀಟಾಗಿ ಕೂತಿರ್ಬೇಕು ಅಂತ ನಾವ್ ಹೇಳಲಿಕ್ಕೆ. ಆದ್ರಿಂದ ಹಾಗೆ ಇವ್ರು ಆ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಆಮೇಲೆ ಡೈರಿ ಬರೆಯೋದು ಅಂತ ಹೇಳ್ತೀವಿ ನೋಡಿ, ಈಗ ಅದನ್ನೆಲ್ಲ ಇವ್ರ ಮನಸ್ಸಿನಲ್ಲಿ ಇದನ್ನೆಲ್ಲ ಬರಿತಾ ಹೋಗ್ತಾರೆ. ಬರಿತಾ ಕಣ್ಣೀರು ಹರಿತಾ ಪೇಪರ್ ಎಲ್ಲ ಒದ್ದೆಯಾಗಿ ಹೋಗುತ್ತೆ. ಆ ರೀತಿ ಬರಿತಾ ಅವರು ಅದನ್ನೇ ನಾವು ಆಟೋ ರೈಟ್, ಡೈರಿ ರೈಟಿಂಗು, ಕ್ಷಮಾರ್ಪಣೆ ಅಂತ ಎಲ್ಲ ಹೇಳ್ತೀವಲ್ಲ, ಬರಿತಾ ಅವರು ಆ ಪರ್ವತದ ಮಡಿಲಲ್ಲಿ ಬದುಕಿನಂಚಿನಲ್ಲಿ ಕುಳಿತ ಆ ಸಮಯದಲ್ಲಿ ಅಂತರಂಗನೆಲ್ಲ ಶೋಧಿಸಿ ಬರೆದ್ರು ಧಾರಾಕಾರವಾಗಿ ಅತ್ರು ಬರಿತಾ ಗಂಟಾದ ಗುಟ್ಟುಗಳನ್ನೆಲ್ಲ ಹೊರ ಹಾಕಿದ್ರು. ಆತ್ಮೀಯರೇ, ಇವತ್ತ ಕುಂಡಲಿನಿ ಅವೇಕಿಂಗ್ ಇಂತಹ ಕ್ಲಾಸ್ಗಳಿಗೆ ಲಕ್ಷಾಂತರ ರೂಪಾಯಿ ಫೀಸ್ ತಗೊಂಡು ಇವತ್ತ ಕ್ಲಾಸ್ ಮಾಡ್ತಿದ್ದಾರೆ. ಖಂಡಿತ ಏನ್ ₹1 ನೀವು ಖರ್ಚು ಮಾಡೋದ್ ಬೇಕಿಲ್ಲ. ನಮಗೆ ಟೆಕ್ನಿಕ್ ಎಲ್ಲ ಗೊತ್ತು. ಬೇಸರ ಆಯ್ತಾ, ನಿಮ್ ಮನ್ಸು ರಿಯಲ್ ಆಗಿ ಏನಿದೆ ಬೇರೆಯವ್ರ ಕೈಲಿ ಹೇಳ್ಕೊಳ್ಳಾಗದಂಥದ್ದು, ನಾವ್ ಹೇಳಿದ್ರು ಅವ್ರು ಸ್ಪಂದಿಸಲ್ಲ ಅನ್ನೋಂಥದ್ದು, ನಾವೇ ಬರೆಯೋಣ. ಮೊಬೈಲ್ ಇದೆ, ರೆಕಾರ್ಡ್ ಮಾಡ್ಕೊಳ್ಳೋಣ. ತೀರಾ ಗುಟ್ಟು ಯಾರಿಗೂ ಗೊತ್ತಾಗ್ಬಾರ್ದ, ಬರ್ದು ಪುಡಿ ಮಾಡಿ ಸುಟ್ಟಾಕೋಣ. ಇದನ್ನೇ ಮಾಯ ಮಾಡಿದ್ದು ಕೂಡ. ಹಾಗೆ ಮಾಡ್ತಾ ಅವರು ಅಂತರಂಗದ ಎಲ್ಲ ಅಪರಾಧಿ ಪ್ರಜ್ಞೆಯನ್ನ ತಂದೆ, ನೀನ್ ನನಗ್ ಬದುಕ್ ಕೊಟ್ಟಿದ್ದೆ, ಜೀವನ ಕೊಟ್ಟಿದ್ದೆ, ನಾನ್ ನಿನ್ನನ್ ಬಿಟ್ಟು ಇಲ್ಲಿ ಬಂದು ಎಲ್ಲೋ ಬಂದೆ,
ಬೇಕಿತ್ತ ನಂಗೆ ಈ ಬದುಕು ಅಂತ ಹೇಳಿ ಅವರು ಬರಿತಾ ಅಳ್ತಾ ಹೋಗ್ತಾರೆ. ಹಾಗೇನೆ ಆ ಅತಿಕ್ರಮಗಳಿಗೆ, ಅಪಚಾರಗಳಿಗೆ, ಉಲ್ಲಂಘನೆಗಳಿಗೆ, ಇವೆಲ್ಲದಕ್ಕೂ ಸಪ್ರೇಟ್ ಸಪ್ರೇಟ್ ಆಗಿ ಅವ್ರು ಕ್ಷಮೆ ಯಾಚಿಸ್ತಾ ಹೋಗ್ತಾರೆ. ಈ ತಪ್ಪು ಮಾಡ್ದೆ, ಕ್ಷಮಿಸಿ ನೀವು, ಇದನ್ನೇ ಹೇಳೋದು ಫರ್ಗಿವ್ನೆಸ್. ಮತ್ ಕ್ಷಮೆ ಕೇಳೋದು, ಕ್ಷಮಿಸೋದು ಎರಡು ಕೂಡ ನಿಜವಾಗ್ಲೂ ಜೀವನದ ವರಗಳಾಗಿರುತ್ತೆ. ಈಗ ಇವ್ರು ನಿಜವಾದ ಮುಖವಾಡ ಎಲ್ಲ ತೆಗೆದು ಬಿಟ್ಟಿದ್ದಾರೆ. ಈಗ ಮಾಯಾ ಇಲ್ಲ, ಫ್ಯಾಷನ್ ಡಿಸೈನರ್ ಇಲ್ಲ, ಕ್ಯಾನ್ಸರ್ ರೋಗಿ ಇಲ್ಲ, ನಿಜವಾದ ಇವರು ಆ ಬದುಕಿನ ಇದಾಗಿದ್ದಾರೆ. ಹೀಗೇನೆ ತಮ್ಮೊಳಗಿನ ಮಿತಿನ, ಕೊರತೆನ, ದೌರ್ಬಲ್ಯಗಳನ್ನ ಎಲ್ಲವನ್ನ ತೆಗೆದ ಮೇಲೆ ಮನಸ್ಸು ಒಂದು ಹಗುರ ಆಗುತ್ತೆ. ಇವ್ರಿಗೆ ಅಲ್ಲಿವರೆಗೂ ಅವ್ರಿಗೆ ಏನ್ಕೂ ಗಮನ ಕೊಟ್ಟಿಲ್ಲ. ನಾನ್ ಸಾಯ್ತೀನಿ ಅಂದ್ಮೇಲೆ ಆ ನೋವಿಗೆ ಯಾಕೆ ಗಮನ ಕೊಡ್ಬೇಕು ಅಂತ ಇವ್ರು ಈ ಕಡೆ ಗಮನ ಕೊಟ್ಟಿದ್ದಾರೆ. ಆಮೇಲೆ ಇದ್ದಕ್ಕಿದ್ದಂಗೆ ಒಂದ್ಸಲ ಹಿಂಗ್ ಗಮನಿಸ್ತಾರೆ, ಆ ನೋಯ್ತಾ ಇತ್ತಲ್ಲ, ನೋವು ಎಲ್ಲಿ ಹೋಯ್ತು ಅಂತ ಶರೀರನ ಗಮನಿಸ್ತಾರೆ. ನೋವೇ ಇಲ್ಲ ಶರೀರದಲ್ಲಿ. ಆಗ ಅವ್ರಿಗೆ ಆಗ ಅವ್ರಿಗೆ ತಂದೆ ಹೇಳ್ಕೊಟ್ಟಿದ್ರಲ್ಲ, ಭಾರತೀಯ ಮೂಲದ ತಂದೆ, ಯೋಗ, ಪ್ರಾಣಾಯಾಮ, ಧ್ಯಾನ, ಅದರಲ್ಲಿ ಇನ್ನೂ ತೊಡ್ಕೊಳ್ತಾ ಹೋಗ್ತಾರೆ. ಮನಸ್ಸು ಇನ್ನೂ ಒಂದು ಸ್ಥಿತಪ್ರಜ್ಞೆ ಸ್ಥಿತಿಗೆ ಬರ್ತಾ ಹೋಗುತ್ತೆ. ಸಾಧನ ಫುಡ್ ಅನ್ನ ಒಂದು ಮೂಲಕ ಸ್ವಾಸ್ಥ್ಯದ ಹಾದಿಯಲ್ಲಿ ಹೆಜ್ಜೆಯನ್ನ ಇರಿಸ್ತಾ ಹೋಗ್ತಾರೆ. ತುಂಬಾ ಪ್ರೀತಿಯಿಂದ ಅವ್ರ ಅಡಿಗೆನ ಅವರೇ ಮಾಡ್ಕೊಳ್ತಾರೆ. ಆಹಾರಕ್ಕೆ ಹೇಗೆ ಔಷಧಿಯಾಗಿ ಕೆಲಸ ಮಾಡುತ್ತೆ, ಅದರಲ್ಲೂ ಭಾರತೀಯ ಆಹಾರ ಕ್ರಮದಲ್ಲಿ ದೇಹವನ್ನ ಕಾಯ್ತಕ್ಕಂಥ ನಿರೋಧಕ ಶಕ್ತಿಯನ್ನ ಹೆಚ್ಚಿನ ಗಿಡಮೂಲಿಕೆಗಳು ಇಲ್ಲಿ ಇದಾವೆ ಅನ್ನೋದನ್ನ ಅವರಿಗೆ ಅರಿವಾಗುತ್ತೆ. ಆಗ ಉಪವಾಸಗಳನ್ನ ಮಾಡ್ತಾ ಹೋಗ್ತಾರೆ. ಜೈವಿಕ ತಾಜಾ ಆಹಾರಕ್ಕೆ ಅವರು ಮರೆ ಹೋಗ್ತಾರೆ. ಅಷ್ಟೊತ್ತಿಗೆ 6 ತಿಂಗಳು ಕಳೆದಿರುತ್ತೆ. ಡಾಕ್ಟರ್ ಹೇಳಿದ ಟೈಮ್ ಎಷ್ಟು ಅವರಿಗೆ? 2 ತಿಂಗಳು. 6 ತಿಂಗಳು ಕಳೆದೇ ಹೋಯ್ತು. ಇಲ್ಲಿ ಯಾರು ಡಾಕ್ಟರ್ ಹಂಗಾದ್ರೆ? ನಾವ್ ಯಾರು ನಂಬೇಕು? ಹಾಗೇನೆ ಅಲ್ಲಿ ಆಗ ಅನ್ಸುತ್ತೆ ಅವ್ರಿಗೆ, ಡಾಕ್ಟರ್ ಹೇಳಿದ್ಕಿಂತ 4 ತಿಂಗಳು ಹೆಚ್ಚಿಗೆ ನಾನು ಬದುಕಿದ್ದೀನಲ್ಲ ಅಂತ ಇವ್ರಿಗೆ ಆಶ್ಚರ್ಯ ಆಗುತ್ತೆ. ಸೀದಾ ವಾಪಸ್ ಬರ್ತಾರೆ. ಆ ಡಾಕ್ಟರ್ ಚೆಕಪ್ ಮಾಡಿ ಹೇಳಿದ್ರಲ್ಲ, ಅವ್ರ ಹತ್ರ ಹೋಗಿ ಮತ್ತೆ ತಪಾಸಣೆನ ಮಾಡಿಸ್ತಾರೆ. ಅವ್ರು ಕೇಳಿಲ್ಲ, ಏನಿಲ್ವಲ್ಲ, ನಿಮಗೆ ಕ್ಯಾನ್ಸರ್ ಕಾಯಿಲೆ ಇದೆ ಅಂತ ಯಾರು ಹೇಳಿದ್ದು? ಅವ್ರಿಗೆ ಮರ್ತೋಗಿದೆ ಹೇಳಿದ್ದು. ಇವ್ರು ಪೂರ್ಣ ಗುಣಮುಖ ಆಗ್ಬಿಟ್ಟಿದ್ದಾರೆ. ಹಾಗೆ ಆಗ ಬಂದ್ಮೇಲೆ ಇವರು ಪುಸ್ತಕವನ್ನ ಬರೀತಾರೆ, ದಿ ಪಾತ್ ಆಫ್ ಪ್ರಾಕ್ಟೀಸ್ ಅಂತ. ಇವತ್ತು ಕೂಡ ಅಲ್ಲಿ ಇದು ತುಂಬಾ ಪ್ರಸಿದ್ಧವಾದಂತ ಪುಸ್ತಕ ಆಗಿ ಇಂಗ್ಲಿಷಿನಲ್ಲಿ ಈ ಪುಸ್ತಕವನ್ನ ಬರೆದಿರ್ತಾರೆ. ಇದನ್ನೇ ಅವರು ಹೇಗೆ ಹೇಗೆ ನಾವಿಲ್ಲಿ ಪ್ರತಿನಿತ್ಯ ತಂಗಳ ಪೆಟ್ಟಿಗೆ ಇರ್ಬೋದು, ಮೈಕ್ರೋ ಓವನ್ ಇರ್ಬೋದು, ಇವೆಲ್ಲ ಹೇಗೆ ಆಹಾರವನ್ನ ಬಳಸೋದ್ರಿಂದ ನಮ್ಮ ಶರೀರದ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ. ಗಡಿಬಿಡಿಯಲ್ಲಿ ತಿನ್ನ ಆಹಾರ, ಅದ್ರ ಬದಲು ಮೈಂಡ್ಫುಲ್ ಈಟಿಂಗ್. ಅಲ್ಲಿ ಹೋದಾಗ ಅವ್ರಿಗೆ ಏನು ಗಡಿಬಿಡಿನೇ ಇಲ್ವಲ್ಲ, ಏನ್ ತಿಂತಾರೆ. ಯಾಕೆಂದ್ರೆ ಬದುಕಲ್ಲಿ ಸಾಧಿಸ್ಬೇಕಾದೇನಿಲ್ಲ. ಇವತ್ ನಾವು ಊಟ ಕುತ್ಕೊಂಡ್ರೆ ನಮ್ಮ ಮುಂದೆ 100 ಸಮಸ್ಯೆ ತಿಂತಾ ಇರ್ತೀವಿ. ಬಸ್ ಹೋಯ್ತಾ, ಮನೇಲ ಗ್ಯಾಸ್ ಆಫ್ ಮಾಡಿದ್ವಾ, ಹಾಲು ಉಕ್ತಾ, 100 ಪ್ರಶ್ನೆ ಮುಂದೆ ಹೊಟ್ಟೆ ಒಳಗೆ ಹೋಗಿದ್ ಏನು ಅಂತ ನಮ್ಗೆ ಅರಿವಿಲ್ಲ, ಎಷ್ಟು ಅಂತ ಅರಿವಿಲ್ಲ. ಈಗ ಹೋಗ್ತಾ ಹೋಗುತ್ತೆ. ಅದರಿಂದ ಅವರು ಮೈಂಡ್ಫುಲ್ ಈಟಿಂಗ್ ಅಂತ ಮಾಡ್ತಾ ಹೋಗ್ತಾರೆ. ಆ ಪರಿಮಳವನ್ನ ಆಗ್ರಾಣಿಸ್ತಾರೆ, ಅವರು ರುಚಿಯನ್ನ ಆಗ್ರಾಣಿಸ್ತಾರೆ. ಶಾಂತವಾಗಿ ಕುಳಿತು ತಿನ್ನೋದನ್ನ ಅಭ್ಯಾಸ ಮಾಡ್ತಾರೆ. ಈಗ ಅವ್ರಿಗೆ ಫ್ಯಾಷನ್ ಲೋಕ ಆದ್ಯತೆ ಆಗಿರಲ್ಲ. ಈಗ ಅವ್ರಿಗೆ ಮೊದ್ಲ ಹಾಗೆ ತಮ್ಮನ್ನ ಯಾರು ಗುರ್ತಿಸ್ಕೊಳ್ತಾರೆ? ಈಗ ನಮಗೆ ಹೊಟ್ಟೆ ತುಂಬಾ ಕೆಲವ್ರು ಊಟ ಮಾಡಲ್ಲ, 0 ಸೈಜ್ ಮೇಂಟೈನ್ ಮಾಡ್ತಾ ಇರ್ತಾರೆ. ನಾನ್ ದಪ್ಪ ಆದ್ರೆ ನಾಳೆ ನನ್ನ ಫ್ಯೂಚರ್ ಹಾಳಾಗುತ್ತೆ, ಸಿನಿಮಾ ಆಕ್ಟರ್ಗಳು ಇವ್ರದೆಲ್ಲ ಬದುಕಾಗೇನೆ. ಇಷ್ಟಪಟ್ಟು ತಿನ್ನ ಹಾಗಿಲ್ಲ, ಇಷ್ಟಪಟ್ಟ ಹೊರಗಡೆ ಓಡಾಡ ಹಾಗಿಲ್ಲ. ಅವ್ರೇನಂತಾರೋ, ಇವ್ರೇನ್ ಸೆಕ್ಯೂರಿಟಿ, ಇವೆಲ್ಲ 100 ಯೋಚನೆ. ಇದೆಲ್ಲವನ್ನ ಕಳೆದು ಇವ್ರಿಗೆ ಯಾವ ನಾಚಿಕೆ ಇಲ್ಲ, ಯಾವ ಭಯ ಇಲ್ಲ. ಹಾಗೆ ಬದುಕ್ತಾ ಹೋಗ್ತಾರೆ. ಇದೆಲ್ಲ ಆಗಿ ಆರಾಮಾದೆ ಎಂದಾಗ ಕುಟುಂಬವನ್ನ ಹುಡ್ಕೊಂಡು ಹೋಗ್ತಾರೆ. ಕುಟುಂಬ ಕೂಡ ಕೊನೆಗೆ ಅವ್ರಿಗೆ ಸಿಕ್ಬಿಡುತ್ತೆ ನೋಡಿ. ಎಂತ ಅವರು ಕ್ಷಮಾರ್ಪಣೆ ಕೇಳಿ, ಅವ್ರ ಪಾಸಿಟಿವ್ ಥಿಂಕಿಂಗ್, ನನ್ನ ಅಪ್ಪ ಅಮ್ಮ ಸಿಕ್ಕಿದ್ರು, ಅವ್ರನ್ನ ಕ್ಷಮೆ ಕೇಳ್ತಾ ಇದ್ದೀನಿ, ಅಪ್ಪನ ಕಾಲಿನಲ್ಲಿ ನಮಸ್ಕಾರ ಮಾಡ್ತಾ ನಾನು ಅಳುತ್ತಾ ಇದ್ದೀನಿ, ಇವೆಲ್ಲವನ್ನ ಅವರು ವಿಜುವಲೈಸೇಷನ್ ಮಾಡ್ಕೊಂಡಿದ್ರು ನೋಡಿ. ಇವತ್ತು ಅದು ನಿಜ ಆಯ್ತು. ಹೀಗೆ ಅವ್ರ ಕುಟುಂಬ ಕೂಡ ಈ ಆಕ್ರಮಣಗಳಿಂದ ತಪ್ಪಿಸ್ಕೊಳಕ್ ಹೋಗಿ ಕೆನಡಾದಲ್ಲಿ ಅವರು ಇದ್ರು. 12 ವರ್ಷಗಳು ಕೇವಲ ಸುಖದ ಹಾದಿಯಲ್ಲಿ ಅವರನ್ನ ಮರ್ತಿದ್ರು, ತೊರೆದಿದ್ರು. ಒಂದೇ ಒಂದು ಕಟು ಮಾತಿಲ್ಲದೆ ಅಪ್ಪ ಅವರನ್ನ ಸ್ವೀಕರಿಸ್ತಾರೆ. ಮಗಳೇ, ನನ್ನ ಬಿಟ್ಟೋದಲ್ಲ ಅಂತ ಸಮಯದಲ್ಲಿ ಸರಿನಾ ಅನ್ನ ಮಾತು ಅಪ್ಪನ ಬಾಯಿಂದ ಬರಲ್ಲ. ಹಾಗೆ ತುಂಬಾ
ಎಲ್ರು ಸೇರಿ ಒಟ್ಟಾಗಿ ಅಳ್ತಾರೆ, ಹಗುರಾಗಿ ಸಂತಸದಿಂದ ಸಂಭ್ರಮವನ್ನ ಪಡ್ತಾರೆ. ಅಂದ್ರೆ ಹರಿದು ಹೋದ ಸಂಬಂಧಗಳ ದುರಸ್ತಿಯಾದಂತೆ ದೇಹ, ಮನಸ್ಸು, ಚೇತನಗಳು ಕೂಡ ದುರಸ್ತಿಯಾದವು ಅಂತ ಹೇಳ್ತಾರೆ ಮಾಯಾ ಇಲ್ಲಿ. ಅಂದ್ರೆ ಮಾಯಾ ದೇಹದಲ್ಲಿ ಶಕ್ತಿ, ಮನಸ್ಸಿನಲ್ಲಿ ಸಮಾಧಾನವನ್ನ ಹೊತ್ತು ಮಾಯಾ ಮತ್ತೆ ನ್ಯೂಯಾರ್ಕಿಗೆ ಬರ್ತಾರೆ. ಅಂತರಾಳದ ಆಳದಿಂದ ನಾನು ಗುಣವಾಗತೊಡಗಿದ್ದೆ ಅಂತ ಪುಸ್ತಕದಲ್ಲಿ ಅವ್ರು ಹೇಳ್ತಾರೆ. ನೋಡಿ, ವಿಜುವಲೈಸೇಷನ್ ಎಫೆಕ್ಟ್ ಹೇಗಾಯ್ತು, ಮೈಂಡ್ಫುಲ್ ಈಟಿಂಗ್ ಇದು ಹೇಗಾಯ್ತು, ಆ ಬದುಕು ಏನನ್ನ ಕಲಿಸ್ಕೊಡ್ತು ಅನ್ನೋದನ್ನ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಮುಂದೆ ಇವರು ಇಡೀ ಭಾರತದ ಒಂದು ವೈದ್ಯಕೀಯ ಪದ್ಧತಿಯನ್ನ, ಭಾರತ ಜೀವನ ಕ್ರಮವನ್ನ ಇಡೀ ಪ್ರಪಂಚಕ್ಕೆ ಸಾರುವ ಕೆಲಸವನ್ನ ಮಾಡ್ತಾರೆ. ಆಗ ಭಾರತಕ್ಕೆ ಬರ್ತಾರೆ ಅವರು. ಅಲ್ಲಿವರೆಗೆ ಭಾರತಕ್ಕೆ ಅವ್ರು ಬಂದಿರಲ್ಲ, ಭಾರತದ ಮೂಲ ಅಪ್ಪ ಅಷ್ಟೇ ಅವ್ರಿಗೆ. ಆ ಬಂದ ನಂತರ ಪೂರ್ವಿಕರ ಬೇರುಗಳಿದ್ದಂತ ಭಾರತಕ್ಕೆ ಬಂದ ಮೇಲೆ ದಯಾನಂದ ಆಶ್ರಮವನ್ನ ಅವರು ಸೇರ್ತಾರೆ. ಅಲ್ಲಿ ದಯಾನಂದ ಸರಸ್ವತಿ ಅವರಿಂದ ಆಯುರ್ವೇದ, ಯೋಗ, ವೇದಾಧ್ಯಯನ ಮಾಡಿ ಸನ್ಯಾಸವನ್ನ ಅವರು ಸ್ವೀಕರಿಸ್ತಾ ಹೋಗ್ತಾರೆ. ಆ ನಂತರ 1981ರಲ್ಲಿ ಅಮೆರಿಕಕ್ಕೆ ಹೋಗಿ ವೈಸ್ ಆರ್ಟ್ ಸ್ಕೂಲ್ ಆಫ್ ಆಯುರ್ವೇದವನ್ನ ಸ್ಥಾಪಿಸ್ತಾರೆ. ಅಮೆರಿಕದ ಮೊಟ್ಟ ಮೊದಲ ಆಯುರ್ವೇದ ಹೋಲಿಸ್ಟಿಕ್ ಹೆಲ್ತ್ ಎಜುಕೇಶನ್ ಕುರಿತ ವಿದ್ಯಾಸಂಸ್ಥೆ ಇದಾಗಿದೆ. ಅಂತಹದನ್ನ ಸ್ಥಾಪಿಸಿದಂತ ಕೀರ್ತಿ ಮಾಯಾ ಅವರಿಗೆ ಅದು ಸಲ್ಲುತ್ತೆ. ಇವರನ್ನ ಭಾರತೀಯ ಆಯುರ್ವೇದ ವೈದ್ಯಶಾಸ್ತ್ರದ ಜಗತ್ತಿನ ಪ್ರಮುಖ ಮಹಿಳಾ ತಜ್ಞೆ ಅಂತ ಕೂಡ ಕರೀತಾರೆ. ಹಾಗೇನೆ ಇವರು ಆಯುರ್ವೇದ ಎ ಲೈಫ್ ಇನ್ ಬ್ಯಾಲೆನ್ಸ್, ಆಯುರ್ವೇದ ಸೀಕ್ರೆಟ್ ಆಫ್ ಹೀಲಿಂಗ್, ವಿಮೆನ್ಸ್ ಪವರ್ ಟು ಹೀಲ್ ಥ್ರೂ ಇನ್ನರ್ ಮೆಡಿಷನ್, ಈ 3 ಪುಸ್ತಕಗಳನ್ನ ಬರೀತಾರೆ ಅವರು. ಆ ಹೆಸರುಗಳೇ ಹೇಗಿದೆ ನೋಡಿ. ಹಾಗೇನೆ ಸ್ವಸ್ಥ ಬದುಕಿಗೆ ಸ್ವಾಗತ ಅಂತೇಳಿ ನಮ್ಮ ಇಡೀ ಸ್ವಾಸ್ಥ್ಯದ ಗುಟ್ಟು ಸರಳ, ಸಿಂಪಲ್ ಲೈಫ್, ಹೈ ಥಿಂಕಿಂಗ್. ನಾವು ಬದುಕು ಸರಳವಾಗಿರ್ಬೇಕು, ನಮ್ಮ ಯೋಚನೆ ಎತ್ತರವಾಗಿರ್ಬೇಕು, ಇದನ್ನ ಮಾಡ್ತಾ ಹೋಗ್ಬೇಕು ಅನ್ನೋದನ್ನ ಅವರು ಹೇಳ್ತಾರೆ. ಇದು ಈ ಬದುಕಲ್ಲಿ ಅಡಗಿದೆ ಅನ್ನೋದನ್ನ, ಪೌಷ್ಟಿಕ ಆಹಾರ, ಒಳ್ಳೆಯ ವಿಚಾರ, ನಿರ್ಮಲವಾದ ಮನಸ್ಸು, ದೈಹಿಕ ದುಡಿಮೆ, ವ್ಯಾಯಾಮ, ಪ್ರಜ್ಞಾಪೂರ್ವಕ ಉಸಿರಾಟ, ಪ್ರಾಣಾಯಾಮ, ಹಾಗೇನೆ ಧ್ಯಾನ, ಯೋಗ, ಆ ಮಾನಸಿಕ ಒಂದು ದೃಢತೆಯನ್ನ ಕಾಪಾಡ್ಕೊಳ್ತಕ್ಕಂಥದ್ದು, ಹಾಗೆ ತೃಪ್ತ ಮನಸ್ಸು. ನಮ್ಗೆ ತೃಪ್ತಿ ಬೇಕು, ಇವತ್ತಾಗಿರೋದೇ ಅದು, ಎಷ್ಟಿದ್ರೂ ತೃಪ್ತಿ ಇಲ್ಲ ನಮಗೆ. ಹಾಗೇನೆ ಮನಸ್ಸಿನ ಗಂಟುಗಳು, ಈಗ ಹೇಳಿದ್ವಲ್ಲ, ಪ್ರತಿಯೊಬ್ಬರ ಮನಸ್ಸಿನ ಆಳದಲ್ಲೂ ನಮಗೆ ಗೊತ್ತಿಲ್ಲದೆ ಎಷ್ಟೋ ನೋವುಗಳಿದಾವೆ. ಅವನು ಹೊರತರ್ಲಿಕ್ಕೆ ನಾವು ಇದನ್ನ, ಈ ಮೆಥಡ್ ಅನ್ನ ಬಳಸಿ ತಂದು ಅದನ್ನ ಹೊರ ಹಾಕ್ಬೇಕು. ಹಾಗೆ ಮಾಡ್ತಾ ಹೋದಾಗ ತೀವ್ರ ನೋವಿನ ಹಾದಿ ಸಂತಸ ತಾಣಕ್ಕೆ ನಮ್ಮನ್ನ ಹೇಗೆ ಕರೆದೊಯ್ಯುತ್ತೆ ಅನ್ನೋದನ್ನ ನಮ್ಮ ಚಿಂತನೆ, ವಿಚಾರ, ಕ್ರಿಯೆಯ ನಡುವೆ ಸಾಮರಸ್ಯ ಇರ್ಬೇಕು. ಈಗ ಉದಾಹರಣೆ ಹಾಗೆ ಕಲ್ಪಿಸ್ಕೊಳ್ಳಿ, ನಿಮ್ ಮುಂದೆ ಯಾರೋ ಒಬ್ರು ತುಂಬಾ ಯಶಸ್ವಿ ವ್ಯಕ್ತಿಗಳು ಬಂದ್ರು. ನೀವು ಅವ್ರನ್ನ ಕಂಗ್ರಾಟ್ಸ್ ಮಾಡ್ತೀರಾ, ಮೇಲ್ನೋಟ ಕಂಗ್ರಾಟ್ಸ್ ಮಾಡ್ತಾ ಇದ್ರ, ನಿಮ್ ಮನ್ಸಲ್ಲಿ ಉರಿತಾ ಇದೆ, ಬಂದ್ಬಿಟ್ಲು, ಏನ್ ಸಾಧಿಸ್ದಂಗೆ. ಅದೇ ಎಫೆಕ್ಟ್ ಆಗೋದು. ನೀವು ಕಂಗ್ರಾಟ್ಸ್ ಮಾಡ್ತೀರಾ, ಮನಸ್ಫೂರ್ತಿ ಆದ್ರೆ ಮಾಡಿ, ಆಗ್ಲಿಲ್ವಾ ಸುಮ್ನಾದ್ರೂ ಇರಿ. ನಡೆ ನುಡಿ ಒಂದಾಗ್ಲಿಲ್ಲ ಅಂದ್ರೆ ಒಳಗಡೆ ಅದು ಎಫೆಕ್ಟ್ ಆಗ್ತಾ ಹೋಗುತ್ತೆ. ಆದ್ರಿಂದ ನೋಡಿ, ಇಲ್ಲಿ ಚಿಂತನೆ, ವಿಚಾರ, ಕ್ರಿಯೆ ಇವುಗಳ ನಡುವೆ ಒಂದೇ ಆಗಿರ್ಬೇಕು, ಇವು ಒಂದೇ ಸರಳರೇಖೆಯಲ್ಲಿ ಇರ್ಬೇಕು ಅಂತ ಮಾಯಾ ಕಂಡು ಸತ್ಯನ ಪುಸ್ತಕದ ಮೂಲಕ ಬರೀತಾರೆ. ನಾವು ಅದನ್ನ ನಮ್ಮ ಬದುಕಿಗೆ ಅಳವಡಿಸ್ಕೋಬೇಕು ಅನ್ನೋದನ್ನ ಯೋಗ, ಆಯುರ್ವೇದ, ಸಾಧನ, ಧ್ಯಾನ ಇವು ನಮ್ಮ ಬದುಕಿನ ರೀತಿ ಆಗ್ಬೇಕು. ಈ ಗ್ರೂಪಲ್ಲಂತೂ ಇದು ತುಂಬಾ ಯಥೇಚ್ಛವಾಗಿದೆ, ಇಲ್ಲಿ ಹೇಳೋದಷ್ಟು ಅವಶ್ಯಕತೆ ಇಲ್ಲ. ಆದ್ರೆ ಇದು ಹೇಳಿದ್ರೆ ಇನ್ನೊಂದ್ ಸ್ವಲ್ಪ ನಾವು ಮಾಡ್ತಿದ್ದಾಗ ಸಪೋರ್ಟ್ ಸಿಕ್ಕಿದಂಗೆ, ಎಸ್ ನಾನು ಅದೇ ವೇನಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದು ನಮ್ಮನ್ನ ಇನ್ನೂ ಹೆಚ್ಚು ಸಾಧನೆ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದಕ್ಕಾಗಿ ನಾನು ಈ ಟಾಪಿಕ್ ಅನ್ನ ತಗೊಂಡೆ. ಬೇರೆ ಕಡೆ ಹೇಳಿದ್ರೆ ಇದು ಸ್ಟಾರ್ಟಿಂಗ್ ಅಷ್ಟು ಬೇಗ ನಂಬಲ್ಲ ಅವರು, ತುಂಬಾ ಎಕ್ಸ್ಪೀರಿಯನ್ಸ್, ತುಂಬಾ ಉದಾಹರಣೆಗಳನ್ನು ಕೊಡ್ಬೇಕಾಗುತ್ತಲ್ಲಿ. ಆದ್ರೆ ನಿಮ್ಗಳಿಗೆ ನಾನು ಅಷ್ಟೊಂದು ಹೇಳೋದ್ ಬೇಕಿಲ್ಲ, ಪಟ್ ಅಂತ ನೀವು ಅದೇ ವೇನಲ್ಲಿ ಇದ್ದೀರಾ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ನಾವು ಇವತ್ತು ಆರೋಗ್ಯಕ್ಕಾಗಿ ಎಷ್ಟು ಪರದಾಡ್ತಾ ಇದ್ದೀವಿ, ಎಷ್ಟು ದೂರ ಕುಡ್ಕು ಹೋಗ್ತಾ ಇದೀವಿ. ಇವತ್ತ ಪ್ರತಿಯೊಬ್ಬರ ಇನ್ಕಮ್ ಅಲ್ಲಿ ಅರ್ಧಕ್ಕಿಂತ ಹೆಚ್ಚು ಆರೋಗ್ಯಕ್ಕೆ ಹೋಗ್ತಾ ಇದೆಯಂತೆ. ಆದ್ರಿಂದ ನಾವು ಇವೆಲ್ಲವನ್ನ ದುಡ್ಡು ಇಲ್ಲದೆ ಮಾಡ್ಬೋದು ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಗುಣವಾಗಬಲ್ಲ ಸಾಮರ್ಥ್ಯದ ಅಸಾಧಾರಣ ಉದಾಹರಣೆ ಇದಾಗಿದೆ. ಅದರಿಂದ ಇನ್ನರ್ ಹೀಲಿಂಗ್, ಇನ್ನರ್ ಜರ್ನಿ ಇವನ್ನ ನಾವು ಮಾಡ್ತಾ ಹೋಗೋಣ. ನೋವನ್ನ, ಅಪರಾಧವನ್ನ ಬರೆಯೋಣ, ಸುಟ್ಟಾಕೋಣ,
ಒಳ್ಳೇದನ್ನ ಒಳಗಡೆ ತಗೊಳ್ಳೋಣ, ಕೆಟ್ಟದ್ದನ್ನ ಆಚೆ ಹಾಕ್ತಾ ಹಾಕ್ತಾ ಹೋಗೋಣ ಅನ್ನೋದು ಮಾಯಾ ತಿವಾರಿ ಅವರ ಈ ಬದುಕು. ಅವರು ಪುಸ್ತಕದ ಶೀರ್ಷಿಕೆ ಹೇಗಿದೆ ಅಂದ್ರೆ, ಸಾವೇ ಬರುವುದಿದ್ದರೆ ನಾಳೆ ಬಾ. ಈ ಪುಸ್ತಕದ ಹೆಸರೇ ಆಗಿದೆ. ನೀನ್ ಬರ್ಬೇಕು. ಹಾಗೆ ನಾವ್ ಅನ್ಕೊಳ್ಳೋಣ, ಕೆಟ್ಟದೇನಾರ ಆಗುತ್ತಾ, ನಾಳೆ ಆಗ್ಲಿ, ಇವತ್ ನಾನ್ ಬದುಕಿದ್ದೀನಲ್ಲ, ಇವತ್ ನಾನ್ ಬದುಕಿದೆಯಲ್ಲ ಅಂತ ನಾವು ಬದುಕ್ತಾ ಹೋಗೋಣ ಅನ್ನೋದು ಈ ಒಂದು ಲೇಖನದ ಆಶಯವಾಗಿದೆ. ಹಾಗೆ ನಮ್ಮ ಅದೃಷ್ಟವನ್ನು ಕೂಡ ಬದಲಾಯಿಸಬಹುದು ಅನ್ನೋದನ್ನು ಕೂಡ ಈ ನೇಮಿಚಂದ್ರ ಅವರು ಮುಂದೆ ಹೇಳ್ತಾ ಹೋಗ್ತಾರೆ. ಅಂದ್ರೆ ನೀವು ನೋಡ್ಲಿಕ್ಕೆ, ಏನಾದ್ರು ಮಾಡ್ಲಿಕ್ಕೆ ಬರೀ ಕಣ್ ತೆರೆದಿದ್ರೆ ಸಾಲದು, ಮನಸ್ಸು ಕೂಡ ಬೇಕು, ಆಸಕ್ತಿ ಬೇಕು, ಕುತೂಹಲ ಬೇಕು. ಅದಕ್ಕಿಂತ ಎಲ್ಲದಕ್ಕಿಂತ ಮುಖ್ಯ ಜೀವನ ಪ್ರೀತಿ ಬೇಕು ನಮಗೆ. ಅಂತಹ ತೆರೆದ ಮನಸ್ಸಿನ ಚಿತ್ರಕಾರನನ್ನ ಇಲ್ಲಿ ಪರಿಚಯ ಮಾಡ್ಕೊಡ್ತಾ ಹೋಗ್ತಾರೆ. ಅದೃಷ್ಟವನ್ನ ನಾವು ಹೇಗೆ ಬದಲಿಸಬಹುದು ಅನ್ನೋದನ್ನ. ಅಂದ್ರೆ ಬದುಕು ಸದಾ ನಮ್ಮತ್ತ ಅದೃಷ್ಟದ ಎಸಿತಾ ಇರುತ್ತೆ. ಆದ್ರೆ 1000 ಅವಕಾಶವನ್ನು ಕೊಟ್ಟರು ಕೂಡ ನಾವು ಅದನ್ನ ನೋಡ್ದಂತಹ ಒಂದು ದುರಂತ ಸ್ಥಿತಿಯನ್ನ ನಾವು ಕಳೆದಿರ್ತೀವಿ. ಅದಕ್ಕೆ ಒಬ್ರು ಸಾಧು ಸನ್ಯಾಸಿಗಳು ಮುತ್ತಿನ ಒಂದು ಮುಂದೆ ಇಟ್ಕೊಂಡು ಸಮುದ್ರಕ್ಕೆ ಕಲ್ಲು ಅಂತ ಎಸಿತಾ ಇರ್ತಾರೆ. ಅಷ್ಟ್ರೊಳಗ್ ಬೆಳಕಾಗಿರುತ್ತೆ. ನೋಡಿದ್ರೆ ಅವ್ರ ಕೈಲಿದ್ದು ಮುತ್ತು, ವಜ್ರ ಮುತ್ತು ಇದಿರುತ್ತೆ. ಆಗ ಅಯ್ಯೋ, ನನ್ ರಾತ್ರಿ ಎಲ್ಲ ಎಸ್ತಿದ್ದೆಲ್ಲ ಅಷ್ಟೊಂದು ವಜ್ರ ಮುತ್ತು ಎಸ್ನ ಅನ್ನೋ ಅರಿವಾಗುತ್ತೆ. ಹಾಗೇನೆ ನಮ್ಮ ಬದುಕಲ್ಲಿ ಇದನ್ನ ನಾವು ಕಳ್ಕೊಂಡಿರ್ತೀವಿ. ಹಾಗೆ ನಾವು ಮಾಡ್ತಾ ಹೋಗ್ಬೇಕಾಗುತ್ತೆ. ಇದನ್ನ ಅನೇಕ ಉದಾಹರಣೆಗಳ ಮೂಲಕ ದುರಾದೃಷ್ಟರು ಅಂತ ಅನ್ಕೊಂಡಂತ ವ್ಯಕ್ತಿಗಳ ಮನಃಶಾಸ್ತ್ರೀಯ ವ್ಯತ್ಯಾಸಗಳನ್ನ ಗುರುತಿಸುವ ಯೋಜನೆಯನ್ನು ಕೂಡ ಮಾಡ್ತಾ ಹೋಗ್ತಾರೆ. ನಾವ್ ಅನ್ಕೊಳ್ತೀವಲ್ಲ, ಅವ್ರು ಬಿಡಪ್ಪ, ಅದೃಷ್ಟದ ಮೂಟೆನೆ ಹೊತ್ಕೊಂಡ್ ಬಂದಿದ್ದಾರೆ ಬರ್ಬೇಕಾದ್ರೆ ಅಂತೀವಿ. ಯಾರು ಬಂದಿರಲ್ಲ. ನಾವ್ ಅನ್ಕೊಂಡಿರೋದು ನಮ್ ಹಣೆ ಬರನೇ ಎಷ್ಟು ಅವ್ರ ಹಾಗೆ ಅಂತ. ಇಲ್ಲ, ಅದು ನಾವು ಅದೃಷ್ಟವಂತರು ಅಂತ ನಾವು ಪದೇ ಪದೇ ಹೇಳ್ಕೊಳ್ಳೋಣ, ಇರೋದಕ್ಕೆ ಹೇಳ್ಕೊಳ್ಳೋಣ. ಹಾಗೆ ಹೇಗೆ ಸಾಧ್ಯ ಇದೆ ಅನ್ನೋದನ್ನ ಪ್ರೊಫೆಸರ್ ರಿಚರ್ಡ್ ಅನ್ನೋರು ಇದನ್ನ ತುಂಬಾ ಸಂಶೋಧನೆನೆ ಮಾಡ್ತಾರೆ. ಅವರು ಸೈಕಾಲಜಿಸ್ಟ್. ಇದ್ರಲ್ಲಿ ಜನಗಳ ಅಂತ ಸಮಸ್ಯೆನ ಅವ್ರ ಹತ್ರ ಹೊತ್ತು ಬಂದಾಗ ಆಗ ನಮ್ಮ ಅದೃಷ್ಟವನ್ನ ನಾವೇ ಬದಲಿಸಿಕೊಳ್ಬಹುದು ಅನ್ನೋದನ್ನ ಅವ್ರು ಹೇಳ್ತಾ ಹೋಗ್ತಾರೆ. ಕೆಲವರನ್ನ ನೋಡಿದ್ರೆ ನಾವ್ ಹೇಳ್ತಾ ಇರ್ತೀವಿ, ನಾನೇ ಪಾಠ ಮಾಡ್ಬೇಕಾದ್ರೆ ಕೆಲವೊಂದು ಪಾಠಗಳ ಉದಾಹರಣೆಯಲ್ಲಿ ಹೇಳ್ತಾ ಇರ್ತೀನಿ. ಕೆಲವರ ಬದುಕಿನಲ್ಲಿ ಸಮಸ್ಯೆಗಳು ಅತಿಥಿಗಳಂತೆ ಬಂದ್ರೆ, ಕೆಲವ್ರ ಬದುಕಿನಲ್ಲಿ ಬಹಳ ಸಂಗಾತಿಗಳಾಗ್ಬಿಡ್ತವೆ ಸಮಸ್ಯೆ ಅಂತ. ಆಗ ಜೊತೆಲೇ ಇದ್ರೆ ಯಾರನ್ನ ದುಶ್ಮನ್ ಕಹಾಯಿ ಅಂದ್ರೆ ಬಗಲ್ ಮೇ ಐ ಅಂದಂಗೆ ಯಾವಾಗ್ಲೂ ಕಷ್ಟ ನೋವೇ ಇದ್ದ ಹಾಗೆ ಆಗುತ್ತೆ. ಆದ್ರಿಂದ ನಾವು ಯಾಕೆ ಅವ್ರ ಅದೃಷ್ಟವಂತರಾದ್ರು, ನಾವ್ ಯಾಕಾಗ್ಲಿಲ್ಲ ಅನ್ನೋ ಪ್ರಶ್ನೆಯನ್ನ ನಾವು ಕೇಳ್ತಾ ಹೋಗ್ಬೇಕು. ನಮ್ ಬದುಕಿಗೂ ಸಂತಸ, ಆರೋಗ್ಯ, ಸ್ನೇಹ, ಪ್ರೀತಿ ಇದನ್ನ ಅವರು ಹೇಳ್ಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಆದ್ರಿಂದ ಯಾರು ಹುಟ್ಟಬೇಕಾದ್ರೆ ಅದೃಷ್ಟವಂತರಾಗಿ ಹುಟ್ಟಲ್ಲ. ಇದು ಸ್ತ್ರೀ ಶೋಷಣೆ, ಸ್ತ್ರೀವಾದದ ಬಗ್ಗೆ ನಾನೊಂದು ವಾದ ಹೇಳ್ಬೇಕಾದ್ರೆ ಹೇಳ್ತಿದ್ದೆ. ಹೆಣ್ಣಾಗಿ ಯಾರು ಹುಟ್ಟಲ್ಲ. ಈ ಪ್ರಪಂಚ, ಈ ಸಮಾಜ, ಈ ಗಂಡಸರು ನಮ್ಮನ್ನ ಹೆಣ್ಣಾಗಿ ಮಾಡ್ತಾರೆ. ನೀನ್ ಹೆಣ್ಣು, ಹೀಗಿರು, ನೀನ್ ಹಿಂಗ್ ಕೂತ್ಕ, ನೀನ್ ಹೀಗೆ ನಡ್ಕೋಬೇಕು, ಮೈ ತುಂಬಾ ಬಟ್ಟೆ ಹಾಕಬೇಕು, ತಲೆ ಬಗ್ಸ್ ನಡಿಬೇಕು ಅನ್ನೋದನ್ನ ಹೆಣ್ಣಾಗಿ ರೂಪಿಸ್ತಾರೆ ಇವರು ಅಂತ ನಾವು ಸ್ತ್ರೀವಾದದಲ್ಲಿ ವಾದಿಸ್ತಾ ಇರ್ತೀವಿ. ಹಾಗೆ ಯಾರು ಅದೃಷ್ಟವಂತರಾಗಿ ಇಲ್ಲಿ ಹುಟ್ಟಲ್ಲ. ಅದೃಷ್ಟವನ್ನ ಸೃಷ್ಟಿಸಲು ಸಾಧ್ಯ. ನಮ್ಗೆ ಆ ವೇಗಳು ತುಂಬಾ ಗೊತ್ತು. ಈ ಗ್ರೂಪಲ್ಲಿ ಪದೇ ಪದೇ ಅದೇ ರಿಪೀಟ್ ಆಗೋದು ಬೇಡ. ದುರಾದೃಷ್ಟರು ಯಾಕೆ ಸದಾ ನಕಾರಾತ್ಮಕ ಚಿಂತನೆಲೆ ತೊಡಗ್ತಾರೆ? ಅದೃಷ್ಟದ ಬಾಗಿಲು ಬಡಿದ್ರು ಕೂಡ ಮುಸ್ಕಿಳದ್ ಯಾಕೆ ಮಲಗ್ತಾರೆ ಕೆಲವರು? ಆ ಸಮಾಧಾನ ಚಿತ್ತದಿಂದ ಯಾಕೆ ಅವಕಾಶವನ್ನ ಅವರು ಮಿಸ್ ಮಾಡ್ಕೊಳ್ತಾರೆ ಅನ್ನೋದನ್ನ ಹೇಳ್ತಾ, ಅಲ್ಲಿ ನಾವು ಯದ್ಭಾವಂ ತದ್ಭತಿಯನ್ನ ಗಮನಿಸ್ಬೋದು. ಅದಕ್ಕಾಗಿ ಕೆಟ್ಟದ್ದನ್ನ ನಿರೀಕ್ಷಿಸಿದ್ರೆ ಕೆಟ್ಟದ್ದೇ ಆಗುತ್ತೆ. ಗಾಡಿ ಕಲಿಯಕ್ಕಿಂತ ಮುಂಚೆನೆ ಕಾರ್ ಡ್ರೈವಿಂಗ್ ಹೋಯ್ತಾ ಇದ್ದೀನಿ, ಎಲ್ಲಿ ಗಾಡಿಗಳೆಲ್ಲ ಬಂದು ಇವ್ರಿಗೆ ಗೊತ್ತವೆ ನಂಗೆ, ಅದ್ ಬಂತು ಇದು ಬಂತು ನಮ್ಮ ಮೈ ಮೇಲೆ ಬಂತು ಅನ್ನಂಗ್ ನಾವು ಆಡಕ್ ಹೋದ್ರೆ ಅದು ಒಂದಿನ ನಿಜ ಹೋಗುತ್ತೆ. ಯಾಕೆಂದ್ರೆ ನಾವು ಪದೇ ಪದೇ ಅದೇ ವೇನಲ್ಲಿ ಹೋಗ್ತಾ ಇದ್ದಾಗ. ಹಾಗೆ ಬದುಕ ನಮ್ಮತ್ತ ಹೇಗ್ ಸಾಧಿಸಿದೆ, ನಾವ್ ಹೇಗೆ ರೋಧಿಸ್ತಾ ಇದೀವಿ, ಸುಮ್ನೆ ರೋಧಿಸೋದೇ ಆಗಿದೆ ನಮ್ದು. ಒಳ್ಳೇದಾಗುತ್ತೆ ಅನ್ನೋ ಭರವಸೆ ಇಟ್ಟಾಗ, ಒಳ್ಳೇದನ್ನ ನಿರೀಕ್ಷಿಸಿದಾಗ ಆ ವ್ಯವಹಾರದಲ್ಲಿ ಸಕಾರಾತ್ಮಕತೆ ಬರುತ್ತೆ ಅನ್ನೋದನ್ನ ಶುಭ್ ಶುಭ್ ಬೋಲೋ ಶುಭ್ ಸೋಚೋ ಅಂತ ಹೇಳ್ತಾ ಇವರು ಆ ಕಡೆ ಈ ಪದವನ್ನ ಬಳಸ್ತಾರಂತೆ. ಯಾವಾಗ್ಲೂ ಶುಭ ನುಡಿಯೇ ಶಕುನದ ಹಕ್ಕಿ ಅಂತ ಹೇಳಲ್ವಾ? ಆ ರೀತಿ ನಮ್ಮ ಬದುಕಲ್ಲೂ ಕೂಡ ಅದೃಷ್ಟ ಹಾಗೆ ನಮ್ಮ ಹತ್ರ ಬರುತ್ತೆ. ಅದಕ್ಕಾಗಿ ನಾವೆಲ್ಲರೂ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡೋಣ ಅನ್ನೋದನ್ನ ಹೇಳ್ತಾ, ದುರಾದೃಷ್ಟವನ್ನ ಅದೃಷ್ಟವನ್ನಾಗಿ ಹೇಗೆ ಬದಲಿಸಬಹುದು ಅನ್ನೋದನ್ನ ಈ ಲೇಖನದಲ್ಲಿ ಹೇಳ್ತಾರೆ. ನಾವು ಸೋಲನ್ನ ಸವಾಲನ್ನಾಗಿ ಸ್ವೀಕರಿಸ್ಬೇಕು.
ಹಾಗಾದಾಗ ಅಲ್ಲಿ ಬೇಕಾದಷ್ಟು ಅವಕಾಶ ಇರುತ್ತೆ ನಮ್ಮ ಸೋಲಲ್ಲಿ. ಅದಕ್ಕೆ ನಾವು ಹೆಚ್ಚೆಚ್ಚು ಸೋಲಿನವರ ಆತ್ಮಕಥೆಯನ್ನ ಓದ್ತಾ ಹೋಗ್ಬೇಕು, ಯಾಕೆ ಅವ್ರು ಸೋತ್ರು ಅನ್ನೋದನ್ನ. ಹಾಗೆ ಕೆಲವ್ರು ನಿಮ್ಗೆ ಯಾವಾಗ್ಲೂ ದೂರರ್ನ ನೋಡಿ ಯಾವಾಗ್ಲೂ ಕಂಪ್ಲೇಂಟ್ ಬಾಕ್ಸ್ ಅವರು ಬಿಚ್ಚುತ್ತಾ ಇರ್ತಾರೆ. ಒಬ್ರವ್ರ ಮುಂದೆ ಹೋದ್ರು ಸಾಕು, ಅಲ್ಲಿ ಹೋದ್ರಲ್ಲ ಅವ್ರು ನೋಡ್ದ, ಅವ್ರ ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ಅಂತ ಮಾತುಗಳು ನಮ್ಗೆ ಬೇಡ. ಕಾಯಿಲೆಗಳು ಅಷ್ಟೇನೆ. ನಂಗೆ ತುಂಬಾ ಬೇಸರ ಆಗೋದು ಅಂದ್ರೆ ಶುಗರ್ನರು ಯಾವ ಫಂಕ್ಷನ್ಗೆ ಹೋಗ್ಲಿ ಮನಸ್ಫೂರ್ತಿ ಊಟ ಮಾಡಲ್ಲ. ಹಿಂಗೆ ಕಾಫಿ ಬರ್ಲಿ ಟೀ ಬರ್ಲಿ, ಬೇಡ 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 ನಮಗೆ ಶುಗರ್, ನಿಂಗೆ ಗೊತ್ತಿಲ್ಲ, ಪಾಯಸ ಬಂತು ಬೇಡ ಬೇಡ ಗೊತ್ತಿಲ್ಲ, ಇದು ಹೇಳ್ತಾರೆ. ಯಾಕೆ ಬೇಕು? ಬೇಡ, ಕುಡಿಯೋದೇ ಬೇಡ, ಹಾಕ್ಲಿ ಬಿಡಿ ಅಲ್ಲಿ ಸೈಡಲ್ಲಿ. ಅವರಿಗೆಲ್ಲ ಸಾರು ಡಂಗೂರ್ ಹಾಕೊಂಡ್ ಸಾರದೇನಿದೆ ನಾವು, ನನ್ಗೆ ಈ ಕಾಯಿಲೆ, ನನ್ನ ನತದೃಷ್ಟ ಇದೆಲ್ಲ ಬೇಡ ಅನ್ನೋದನ್ನ, ಪೂರ್ವಜ ಇವೆಲ್ಲ ಬೇಡ ಅನ್ನೋದನ್ನ ಬದುಕ್ತಾ ನಾವೆಲ್ಲರೂ ಪದೇ ಪದೇ ರೋಗಗಳನ್ನ ಹೇಳ್ಕೊಳ್ಳೋದ್ ಬೇಡ. ನಾನ್ ಚೆನ್ನಾಗಿದ್ದೀನಪ್ಪ, ಅಕಸ್ಮಾತ್ ಗೊತ್ತಿರೋ ಶುಗರ್ ಇದೆ, ಅದ್ ನಾರ್ಮಲ್ ಇದೆ, ನಾನ್ ಮ್ಯಾನೇಜ್ ಮಾಡ್ತಾ ಇದ್ದೀನಿ, ಅದೇನ್ ಮಾಡತ್ ನನ್ನ, ಇಂಥ ಮಾತುಗಳನ್ನ ನಾವ್ ಹೇಳ್ತಾ ಹೋಗೋಣ. ಹೀಗೆ ಕಾಯಿಲೆದಾಗ್ಲಿ, ಹಣೆ ಬರದ್ದಾಗ್ಲಿ, ಹಣಕಾಸಿನ ಪರಿಸ್ಥಿತಿನಾಗ್ಲಿ, ಎಷ್ಟು ನಾವು ಇವರು ರೋಗಗಳನ್ನ ಹೇಳ್ತಾ ಹೇಳ್ತಾ ರೋಗಗಳನ್ನೇ ಪ್ರೀತಿಸಕ್ ಪ್ರಾರಂಭಿಸ್ತಾರೆ. ಗಮನಿಸಿ ನೀವು, ಯಾರಿಗಾರು ತುಂಬಾ ಮಾರಕ ಕಾಯಿಲೆ ಬಂದ್ರೆ ಅದನ್ನ ಹೇಳಿ ಹೇಳಿ ಹೇಳಿನೇ ಅರ್ಧ ಇದ್ ಮಾಡ್ತಾ ಹೋಗ್ತಾರೆ. ನೋಡಕ್ ಹೋದ್ ನೆಂಟ್ರು ಹಾಗೆ ಮಾಡ್ತಾರೆ. ಅದರಿಂದ ನಾವು ಏನನ್ನ ಆಕರ್ಷಣೆ ಮಾಡ್ಬೇಕು ಅನ್ನೋದು ನಮ್ಗೆ ಚಾಯ್ಸ್ ಇದೆ, ಅದನ್ನ ನಾವು ಮಾಡ್ತಾ ಹೋಗೋಣ. ಹಾಗೇನೆ ಈ ಕೆಟ್ಟ ಅನುಭವಗಳನ್ನ ನಾವು ಇದ್ ಮಾಡ್ತಾ ಹೋಗೋಣ. ಹಾಗೇನೆ ನಾವ್ ಹೀಗೆ ಈಗ ಸಂಶೋಧನೆ ಮಾಡಿದ್ರೆ ನಿಮ್ಗೆ ಇದ್ರ ಬಗ್ಗೆ 106 ಪುಸ್ತಕಗಳು ನಮಗೆ ಸಿಗುತ್ತೆ. ನಮ್ಗೆ ಓದಕ್ಕೆ ಇಂಥ ಅವಕಾಶ ನಂಗೆ ಸಿಕ್ಕಿದೆ. ಸಮಯ ಆಯ್ತು ಅಂತ ಭಾವಿಸ್ತೀನಿ. ಸಮಯ ಆಯ್ತಾ ಮೇಡಮ್? ಪರವಾಗಿಲ್ಲ, 5 ನಿಮಿಷ ತಗೊಳ್ಳಿ ಮ್ಯಾಮ್. ಹಾ, 5 ಮಿನಿಟ್ಸ್ ತಗೊಳ್ಳಿ. ಹಾಗೆ ಓಕೆ ಮೇಡಮ್. ಅಂದ್ರೆ ನಮ್ಗೆ ನಮ್ಮ ಪೂರ್ಣ ಶ್ರಮವನ್ನ ಹಾಕಿ ಹೋದಾಗ ಅದೃಷ್ಟ ನಮ್ಮ ಬೆನ್ನನ್ನ ಹೇಗೆ ಹತ್ತುತ್ತೆ ಅನ್ನೋದನ್ನ ನೇಮಿಚಂದ್ರ ಅವರು ತುಂಬಾ ಪ್ರವಾಸ ಮಾಡ್ತಾರೆ. ಪೆರುವಿನ ಪವಿತ್ರ ಕಣಿವೆಯಲ್ಲಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಇಂಜಿನಿಯರ್ ಆಗಿ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಅವ್ರು ತುಂಬಾ ಓನ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಅಂತವ್ರನ್ನ ಹೇಗೆ ಹೋಗೋಗಿ ಗುರುತಿಸಿ ಅವರು ಇಂಟರ್ವ್ಯೂ ಮಾಡೋದ್ರ ಮೂಲಕ ಸಕ್ಸಸ್ ಸ್ಟೋರಿಯನ್ನು ನಮಗೆ ಕಟ್ಕೊಟ್ಟಿದ್ದಾರೆ. ಹಾಗೇನೆ ನಿಮ್ ಮುಂದೆ ದೀರ್ಘಾಯುಷ್ಯದ ಗುಟ್ಟನ್ನು ಕೂಡ ಅವರು ಬಿಚ್ಚಿಡ್ತಾ ಹೋಗ್ತಾರೆ. ಸಿದ್ಧಗಂಗಾ ಸ್ವಾಮೀಜಿಯನ್ನ ಮುಖ್ಯವಾಗಿ ಅಲ್ಲಿ ಹೇಳ್ತಾ ಹೋಗ್ತಾರೆ. ಕೇವಲ ಅವ್ರಿಗೆ ಎಷ್ಟು ಕಡಿಮೆ ನಿದ್ದೆ ಮಾಡ್ತಾ ಇದ್ರು, ಹೇಗೆ ಕಾಯಕವೇ ಕೈಲಾಸ ಅಂತ ಅವರು ಬದುಕಿದ್ರು. ಅವ್ರ ಮುಂದೆ ಪ್ರಧಾನಿ ಬಂದು ನಮಸ್ಕಾರ ಮಾಡಿದ್ರು ಅದೇ ಸ್ಥಿತಿಲಿ ಇರ್ತಾ ಇದ್ರು. ನಮ್ಮಂತ ಸಾಮಾನ್ಯರು ಹೋಗಿ ನಮಸ್ಕಾರ ಮಾಡಿದ್ರು ಅದೇ ಸ್ಥಿತಿಲಿ ಇರ್ತಾ ಇದ್ರು. ನನ್ ಬಂದ್ ಅವ್ರು ನಮಸ್ಕಾರ ಮಾಡಿದ್ರು ಅಂತ ಅವ್ರ ಆಶೀರ್ವಾದ ಮಾಡೋದಾಗ್ಲಿ, ನಮ್ಮನ್ನ ಇದ್ ಮಾಡೋದಾಗ್ಲಿ ಅವ್ರು ಮಾಡ್ಲಿಲ್ಲ. ಆ ರೀತಿ ಪ್ರಪಂಚವನ್ನ, ಜನರನ್ನ ನೋಡ್ತಕ್ಕಂಥದ್ದು ಬೇಕು. ಈ ನಿಟ್ಟಿನಲ್ಲಿ ನಮಗೆ 103 ವರ್ಷ ಬದುಕಿದಂತ ವೆಂಕಟ ಸುಬ್ಬಯ್ಯ ಅಂತ ಸಂಶೋಧಕರು ನಮ್ಮ ಕಣ್ಣ ಮುಂದೆ ಬರ್ತಾರೆ. ಹಾಗೆ 114 ವರ್ಷ ಬದುಕಿದಂತ ಪಂಡಿತ್ ಸುಧಾಕರ್ ಅವರು, ಇವ್ರಿಗೆಲ್ರು ಕೂಡ ಹೇಗೆ ಬದುಕಿದ್ರು ಅಂದ್ರೆ ಕೆಲ್ಸ ಮಾಡ್ತಾ ಆಯಸ್ ಕಡೆ ಗಮನನೇ ಇಲ್ಲ. ನಾವು ಹಾಗೆ ಬದುಕಬೇಕು, ಸುಮ್ಮನೆ ಕೆಲಸ ಮಾಡ್ತಾ ಹೋಗ್ಬೇಕು. ನಮ್ದು ಎಂಟಿ ಮೈಂಡ್ ಇಸ್ ಡೆವಿಲ್ ವರ್ಕ್ಶಾಪ್ ಅಂತ ಹೇಳ್ತಾರೆ. ಅದರಿಂದ ಪುರ್ಸತ್ತಿ ಇರಬಾರ್ದು. ಕಾಯಿಲೆಗಳು ನೆನಪಿಸ್ಕೊಳಕ್ಕೂ, ನೋವನ್ನ ನೆನಪು ಮಾಡ್ಕೊಳಕ್ಕೂ ಇದಿರಬಾರ್ದು. ಕಷ್ಟಗಳೇ ನಾವು ಎಲ್ರಿಗೂ ಇದ್ದೇ ಇರುತ್ತೆ. ಆ ಕೆಲಸ ಮಾಡ್ತಾ ಹೋದಾಗ ಹೇಗೆ ಅವ್ನು ನಮ್ಮನ್ನ ಇದ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಹೇಳ್ತಾರೆ, ಸಂತೋಷ ಅನ್ನೋದ್ ಖಂಡಿತ ಎಲ್ಲೂ ಮಾರಾಟಕ್ಕೆ ಇಟ್ಟಿಲ್ಲ, ನಾವೇ ಸೃಷ್ಟಿ ಮಾಡ್ಕೋಬೇಕು. ನೀವು ದುಡ್ಡು ಕೊಟ್ರೆ ಬಟ್ಟೆ ತರ್ಬೋದು, ಒಡವೆ ತರ್ಬೋದು, ಮನೆ ಕಟ್ಬೋದು. ನಿಮ್ ಒಳಗಿನ ಸಂತೋಷವನ್ನ ನೀವು ಕಟ್ಟಿದ ಮನೆ ಕೊಡಲ್ಲ, ಬಟ್ಟೆ ಕೊಡಲ್ಲ. ನೀವ್ ಬೇಕಾದ್ರೆ ಇದನ್ನ ಚೆಕ್ ಮಾಡ್ಕೊಳ್ಳಿ. ತುಂಬಾ ಬಟ್ಟೆ ತಂದು ಇಟ್ಕೊಂಡ್ ನೋಡಿ, ಆ ಬಟ್ಟೆ ಹಾಕೊಳ್ಳೋದ್ರೊಳಗಡೆ ನಿಮ್ ಖುಷಿ ಹೋಗಿರುತ್ತೆ, ಇಲ್ಲಿ ಇರಲ್ಲ ಅದು. ಆದ್ರೆ ನೀವು ಖುಷಿ ಪಟ್ರೆ ಸಾಮಾನ್ಯ ಬಟ್ಟೆ ಕೂಡ ನಿಮ್ಗೆ ಸಂತೋಷವನ್ನ ಕೊಡುತ್ತೆ. ಅದರಿಂದ ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಹೆಚ್ಚು ತಿನ್ನೋದ್ರಿಂದ, ವಿಪರೀತ ಮಲಗೋದ್ರಿಂದ ಯಾರಿಗೂ ಶಕ್ತಿ ಬರಲ್ಲ. ರೆಸ್ಟ್ ಮಾಡಿ ಶಕ್ತಿ ಬರುತ್ತೆ. ಯಾರು ಹೇಳಿದ್ದು? ತುಂಬಾ ಚೆನ್ನಾಗಿ ತಿನ್ನಿ. ಹಂಗೆ ತಿಂದಿದ್ದೇ ಆಗಿದ್ರೆ, ಹಿಂಗೆಲ್ಲಾ ಸೌಲಭ್ಯ ಇದ್ದಿದ್ದೇ ಆಗಿದ್ರೆ ನಮ್ ರಾಜಕಾರಣಿಗಳು ಒಬ್ರು ಸಾಯ್ತಿರ್ಲಿಲ್ಲ. ನನಗೆ ಯೋಚನೆ ಮಾಡ್ತೀನಿ ನಾನು, ಆ ರಾಜಕಾರಣಿಗಳು, ಆ ಏಮ್ಸ್ ಹಾಸ್ಪಿಟ್ಲ್ ಇದೆಯಲ್ಲ, ಎಂತ ವ್ಯವಸ್ಥೆ ಇದೆ ಅಲ್ಲಿ. ದೊಡ್ಡ ರಾಜಕಾರಣಿ ಅಲ್ಲಿ. ನನಗೆ ಪ್ರಾರಂಭ ಬಾಲ್ಯದಲ್ಲಿ ಅದಿತ್ತು, ಅಲ್ಲಿ ಹೋಗಿ ಅವ್ರನ್ನ ಬದುಕಿಸ್ತಾರೆ ಅಂತ. ಅವ್ರ ಆಯಸ್ಸು ಅಲ್ಲೇ ಮುಗ್ದೋಯ್ತಲ್ವಾ. ಅದ್ರಿಂದ ನಮ್ಮ ಸಾವು ಅವ್ರ ಸಾವಿಗೇನು ತುಂಬಾ ವ್ಯತ್ಯಾಸ ಇಲ್ಲಿ ಇಲ್ಲ. ಅದರಿಂದ ಲಾಂಗ್ ಲಿವಿಂಗ್ ಗುಡ್ ಅನ್ನೋ ಒಂದು ಪುಸ್ತಕವನ್ನ, ಲಿವಿಂಗ್ ಲಾಂಗ್ ಲಿವಿಂಗ್ ಗುಡ್, ಒಳ್ಳೆ ರೀತಿ ಬದುಕಿ ಹೆಚ್ಚು ದಿನ ಬದುಕ್ತೀರಿ ಅನ್ನೋಕ್ಕೆ ಇವರೆಲ್ಲರ ಉದಾಹರಣೆ ಮೂಲಕ ಅವರು ಹೇಳ್ತಾ ಹೋಗ್ತಾರೆ. ಖುಷಿ ಮನೋಭಾವನ ಮಾಡ್ತಾ ಹೋಗಿ,
ಪುರ್ಸೊತ್ತಿಲ್ದನೆ ಕೆಲಸವನ್ನ ಮಾಡ್ತಾ ಹೋಗಿ. ಅದೇ ರೀತಿ ನಾವು ಹೇಗೆ ಬದುಕಬೇಕು ಮುಂಚೆನೆ ಎಲ್ಲ ಪ್ಲಾನ್ ಮಾಡ್ಕೊಳ್ಳೋಣ, ಯೋಚನೆ ಮಾಡ್ತಾ ಹೋಗೋಣ, ಹೀಗೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಇವತ್ತಿನ ವಿಪರ್ಯಾಸ ಏನ್ ಗೊತ್ತಾ, ಶರೀರ ಚಲಿಸ್ಬೇಕು, ಮನಸ್ಸು ನಿಲ್ಬೇಕು. ವಿರುದ್ಧ ಆಗಿದೆ ಈಗ. ಮನಸ್ಸು ಓಡ್ತಾ ಇದೆ, ಶರೀರ ನಿಂತಿದೆ. ಅದರಿಂದ ಶರೀರ ಅರಳ್ತಾ ಇದೆ, ಮನಸ್ಸು ಕೂಗ್ತಾ ಇದೆ. ಇದು ನಂಗೆ ನೀವೇ ಚೆಕ್ ಮಾಡ್ಕೊಳ್ಳಿ. ಹೀಗೆ ನಾವು ಕ್ರಮೇಣ ನೋಡಿ ಎಲ್ಲ ಕಡೆ ಈಗ ಒಂದು ಒಬೆಸಿಟಿ ಅನ್ನೋ ದೊಡ್ಡ ಸಮಸ್ಯೆ ಆಗಿದೆ. ಶರೀರ ಅರಳ್ತಾ ಇದೆ. ನಾವು ದೊಡ್ಡರಾಗ್ತಾ ಮನಸ್ಸು ದೊಡ್ಡದಾಗ್ಬೇಕು. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಪಾಠ ಮಾಡ್ಬೇಕಾರೆ, ದೊಡ್ಡವರ ಸಣ್ಣತನ, ಸಣ್ಣವರ ದೊಡ್ಡತನ ಅಂತ. ಅದಕ್ಕೊಂದು ಉದಾಹರಣೆ ಕೂಡ ನನಗೆ ಅರಿವಾಗಿದ್ದು, ಕೆಲಸದ ಆಳು ಮನೆ ಓನರ್ ಮಗಳು ಮದ್ವೆ ಒಂದೇ ಆಜು ಬಾಜಲ್ಲಿ ಇರುತ್ತೆ. ಆ ಓನರ್ ಹೋಗಿ ಬಟ್ಟೆ ಅಂಗಡಿಲಿ ಕೇಳ್ತಾಳಂತೆ, ನಮ್ಮನೆ ಕೆಲಸದ ಆಳಿನ ಮಗಳ ಮದ್ವೆ ಇದೆ, ಸ್ವಲ್ಪ ತುಂಬಾ ಕಡಿಮೆ ದುಡ್ಡಿನ ಒಂದ್ ಸೀರೆ ಕೊಡಿ ಅಂತ ಕೇಳ್ತಾಳಂತೆ. ಅದೇ ಅಂಗಡಿ ಕೆಲಸದ ಆಳು ಹೋಗ್ತಾಳಂತೆ, ನಮ್ಮ ಓನರ್ ಮನೆ ಮಗಳ ಮದ್ವೆ ಇದೆ, ನಿಮ್ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಇರ್ಲಿಲ್ಲ, ಸ್ವಲ್ಪ ಚೆನ್ನಾಗಿರೋದು ಕೊಡಿ ಅಂತ. ನೋಡಿ ಯಾರ ಮನಸ್ಸು ಚೆನ್ನಾಗಿದೆ ಅಂತ. ಹಾಗೆ ನಾವು ಕೂಡ ಆಗೋಣ, ದೇಹವನ್ನ ಚಟುವಟಿಕೆಯಲ್ಲಿಡೋಣ, ಮನಸ್ಸನ್ನ ನಿಲ್ಸೋಣ. ಮನಸ್ಸು ಓಡೋದ್ರಿಂದ ಏನು ಸಾಧಿಸ್ಲಿಕ್ಕೆ ಆಗಲ್ಲ ಅನ್ನೋದನ್ನ ನಾವು ಓಡ್ತಾ ಹೋಗೋಣ. ಹಾಗೆ ಡಾಕ್ಟರ್ ಮಂಜಾತ್ ಅವ್ರು ಅದನ್ನೇ ಹೇಳ್ತಾರೆ, ಹಿಂದೆಲ್ಲ ತಾತನ್ನ ಅಪ್ಪನ್ನ ಕರ್ಕೊಂಡು ಮೊಮ್ಮಕ್ಕಳ ಆಸ್ಪತ್ರೆಗೆ ಬರ್ತಾ ಇದ್ರು, ಇವತ್ ಮೊಮ್ಮಕ್ಕಳನ್ನ ಆಸ್ಪತ್ರೆಗೆ ಕರ್ಕೊಂಡು ತಾತ ಅಪ್ಪಂದಿರ್ ಬರ್ತಾ ಇದ್ದಾರೆ ಅಂತ. ಇವತ್ತು ಕೂಡ ನಾವು ಆ ಹಿಟ್ಲರ್ ಕಲ್ಯಾಣದ ನಾಯಕ, ನಟ, ನಿರ್ಮಾಪಕ ಅವ್ರು ಸತ್ತಿದ್ದನ್ನ ನಾವು ನೋಡಿದ್ವಿ. ಎಂತ ಚಿಕ್ಕ ವಯಸ್ಸಲ್ವಾ, ಎಂತ ಸಾವು ಹೀಗೆ ಆಗ್ತಾ ಇದೆ. ಅದರಿಂದ ನಾವು ಮಾನಸಿಕ ಒತ್ತಡದಿಂದ ಹೊರಬರೋಣ. ಒಳ್ಳೆ ಆಹಾರ, ವ್ಯಾಯಾಮ, ನಾವು ಮನಸ್ಸನ್ನು ಚೆನ್ನಾಗಿಟ್ಕೊಂಡ್ರೆ ಅರ್ಧ ನಾವು ಚೆನ್ನಾಗಿರ್ತೀವಿ ಅನ್ನೋದನ್ನ ಗಮನಿಸ್ತಾ, ಕುಟುಂಬದ ಜೊತೆ ನಾವು ಕಾಲ ಕಳೆಯೋಣ, ಒಳ್ಳೆ ರೀತಿಯಲ್ಲಿ ಹೋಗೋಣ. ಜಂಕ್ ಫುಡ್ಡು, ವೇಗದ ಬದುಕು, ದುಡಿಯೋಣ, ಹಂಚ್ಕೊಳ್ಳೋಣ, ಸ್ನೇಹ, ಪ್ರೀತಿ, ದುಡ್ಡು ಎಲ್ಲವನ್ನ ಹಂಚೋಣ. ನಾವು ಮತ್ತೆ ಹಿಂದಿರುಗಬೇಕಾಗಿದೆ ಬಿಟ್ಟು ಬಂದ ಸಹಜ ಬದುಕಿಗೆ. ನಾವು ಮತ್ತೆ ವಾಪಸ್ ಹೋಗೋಣ ನಮ್ಮ ತಾತ ಮುತ್ತಾತ ಅವರ ಬದುಕಿಗೆ ಅಂತ ಹೇಳ್ತಾ, ನನ್ನ ಮಾತುಗಳನ್ನ ಇದುವರೆಗೂ ನೀವೆಲ್ಲರೂ ತುಂಬಾ ಆತ್ಮೀಯವಾಗಿ ಸಹಿಸ್ಕೊಂಡಿದ್ದೀರಾ ಅನ್ಸ್ತೀನಿ. ಇದು ನನ್ನ ತವರು ಮನೆ ಇದ್ದ ಹಾಗೆ, ಆಧ್ಯಾತ್ಮಿಕ ತವರು ಮನೆ ಇದು ನನಗೆ. ಅದರಿಂದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು.